ಇವರು ನಮ್ಮೆಲ್ಲ ಸದ್ಭಕ್ತ ಬಾಂಧವರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದಂ. ಸತ್ಯಮೋದ ಧರ್ಮಂ ಚರ. ಕ್ಷೇತ್ರದ ಅಧಿದೇವರಾಯನುಂಚಿನ ಬ್ರಹ್ಮಲಿಂಗೇಶ್ವರನು ವೀರಭದ್ರ ಸ್ವಾಮಿನು ಮನಸ ಸ್ಮರಣೆ ಮಂತೊಂದು ಮಾಳ ಗ್ರಾಮದ ಬಸ್ತಿಡ್ ಆರಾಧನೆ ಮಂತೊನಂಚಿನ ಅನಂತನಾಥ ಸ್ವಾಮಿನು ಪದ್ಮಾವತಿ ಅಮ್ಮನ ಸ್ಮರಣೆ ಮಂತೊಂದು ಕಾರ್ಕಳ ಬಕ ಮೂಡಬಿದ್ರೆ ಐಟಲ ಮೂಡಬಿದ್ರೆ ವಿಶೇಷವಾದ ಜೈನ ಕಾಶಿ ಪನ್ಪುನ ಕೀರ್ತಿಡ್ ಬೆಳಗೊಂದಿತ್ತುಂಡಲ್ಲ. ವಿದ್ಯಾಗಿರಿ ಪನ್ಪುನಂಚಿನ ವಿದ್ಯಾರ್ಜನೆಗೆ ಶಕ್ತಿ ಕೊರನಂಚಿನ ವಿದ್ಯಾಕ್ಷೇತ್ರದ ಬುಲೆಚಿಲುದೊಟ್ಟಿಗೆ ನಮ್ಮ ದೇಶಾದ್ಯಂತ ಉಪ್ಪುನಂಚಿನ ಏತೋ ವಿದ್ಯಾರ್ಥಿಲೇನು ವಿದ್ಯಾರ್ಜನೆ ಮಂತದು ಎಡ್ಡೆ ಫಲಿತಾಂಶನ ಕಂಡದು ಸಾರ್ಥಕತದ ಬದುಕು ಕಟ್ಟರೆ ಕಾರಣ ಐನಿಂಚಿನ ಜೈನ ಕಾಶಿದ ಮಣ್ಣದ ಪುಣ್ಯಭಾಜನವಾಯಿನಿಂಚಿನ ಪ್ರಕ್ರಿಯೆ ಅಂಚಿನನೇ ಒಂಜಿ ಗ್ರಾಮ ಮಾಳ. ಒಂಜಿ ಕಾಲಡ್ ಮಾಣಿಲ ಬೊಕ ಮಾಳ ರೆಡ್ ಗ್ರಾಮಲ ಕುಗ್ರಾಮ ಪನ್ಪುನ ವಿಚಾರನು ಉದಯವಾಣಿದಕ್ಕಲು ಪ್ರಕಟ ಮಂತದಿತ್ತೇರೆ. ಅಂಡ ಇನಿ ಯಾನು ಬನ್ನಾಗ ಎಂಕ ನೆನೆಪಾಂಡು ಯಾನು ಈ ಗ್ರಾಮಕ್ಕೆ ಬರ್ಪುನಿ ಸುರು ಆನಿ ಪೇಪರ್ ಬತ್ತಿನ ಮಾಳದ ಪುದರ್ಲ ಮಾಣಿಲದ ಪುದರ್ದಲ್ಲ ನೆನೆಪಾಂಡು. ಬಹುಶಃ ಡಾಕ್ಟ್ರವೇನು ಬಾರಿ ಪೊರ್ಲುಡು ಪಂಡೀರು ಕೂಡ ಹೆಂಗೆ ಪಂಡ್ರೆ ಪಾತೆರ ಅವಕಾಶ ತಿಕ್ಕೊಂಡು ಇನಿ ಬಾರಿ ಪೊರ್ಲುಡು ಈ ದೇವಸ್ಥಾನ ಬಾರಿ ಇತಿಹಾಸ ಇತ್ತಿನಂಚಿನ ದೇವಸ್ಥಾನ. ಆನಿದ ಕಾಲಡು ಜೈನ ಪರಂಪರೆಡು ಎಗ್ಗಡ್ತಿನ ಆ ಪೊಣ್ಣು ಅಪ್ಪೆನ ಹಿರಿತನಡು ಈ ಮನೆತನದ ಒಟ್ಟಿಗೆ ಈ ಒಂಜಿ ಆರಾಧನಾ ಕ್ಷೇತ್ರ ಆ ಕಾಲಡು ಬ್ರಹ್ಮಲಿಂಗೇಶ್ವರ ಪನ್ಪುನ ಆರಾಧನೆಡು ಈ ಲೋಕಾರ್ಪಣೆ ಅಂಚಿನ ಇತಿಹಾಸ ಇತ್ತಿನಂಚಿನ ಮಣ್ಣು. ಇನಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಪೂರ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಡು ಭಾರಿ ಆತ ದೇವಸ್ಥಾನಲು ಅಂಚನೆ ಬಸ್ತಿಲು ಜೀರ್ಣೋದ್ಧಾರ ಒಂದುಂಡು ಲೋಕಾರ್ಪಣೆ ಒಂದುಂಡು ಭಾರಿ ಸಂತೋಷದ ವಿಷಯ. ಅಂಡ ರೆಡ್ಡಿ ವಿಚಾರ ನಮ್ಮ ಭಾರಿ ಯೋಚನೆ ಮನ್ಪೋಡು. ಇನಿ ದೇವಸ್ಥಾನ ದಾಯೆ ದೇವಸ್ಥಾನಕ್ಕೆ ಬರ್ಪುನೆಂಚ ದೇವಸ್ಥಾನದ ಮಹತ್ವದಾದ ದೇವಸ್ಥಾನಡು ನಮ್ಮ ಬದುಕದು ದೇವಸ್ಥಾನ ಉದ್ಧಾರ ಆಪುನ ಅತ್ತಂಡ ದೇವಸ್ಥಾನಕ್ಕೆ ಪೋದು ನಮ್ಮ ಉದ್ಧಾರ ಆಪುನ ಒಂದು ಭಾರಿ ಯೋಚನೆ ಮನ್ಪೋಡ ಆಯ್ನಂಚಿದ ಒಂಜಿ ಸಂದಿಗ್ಧ ಪರಿಸ್ಥಿತಿ ಇನಿ ಸಮಾಜ ಉಂಡು. ಇನ್ನೇನು ದಾಯ ಪನ್ಪೆ ಪಂಡ ಭಾರಿ ವೈಭವಡು ಬ್ರಹ್ಮಕಲಶಾಪು ಭಾರಿ ವೈಭವಡು ಬ್ರಹ್ಮಕಲಶಾಪು 10 ದಿನ 15 ದಿನ 20 ದಿನ ಭಾರಿ ವೈಭವಡು ಬ್ರಹ್ಮಕಲಶಾಪು ಭಾರಿ ದಾನಿನ ಸಾಕಾರ ತಿಕ್ಕೊಂಡು ಅಂಚನೆ ರಾತ್ರಿ ಪಗೆಲು ಬೆಂತಿನಂಚಿನ ಶ್ರಮದಾನ ತಿಂಗಳುಗಟ್ಟಲೆ ವರ್ಷಗಟ್ಟಲೆ 5 ವರ್ಷ 6 ವರ್ಷಲ ಶ್ರಮದಾನ ಇಂಚಿನ ಇತಿಹಾಸ ಉಂಟು. ಎಂಕ್ಲೆ ವಿಟ್ಲ ಸೀಮೆದ ದೇವಸ್ಥಾನ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನಡು 6 ವರ್ಷ ನಿರಂತರ ಬ್ರಹ್ಮಕಲಶ ಶ್ರಮದಾನ ಆತು ರಾತ್ರಿ ಪಗೆಲು ಈತು ಪುರ ನಡತುಂಡಲ್ಲ ಈತು ಕಾರ್ಯಕ್ರಮಗಳು ನಡತುಂಡಲ್ಲ. ಇಡೀ ಸಮಾಜಡು ಮತಿಭ್ರಮಣೆ ಅಂಧಶ್ರದ್ಧೆ ಅಜ್ಞಾನ ಅತಿ ಬುದ್ಧಿವಂತಿಕೆ ದಾಲ ಕಡಿಮೆ ಹೆಚ್ಚಿನ ಮೇಡ ಅಂಚಾದು ಏತು ದೇವಸ್ಥಾನ ಅಂಡಲ್ಲ ಏತು ಬ್ರಹ್ಮ ಕಲಶ ಅಂಡಲ್ಲ ಏತು ವೈಭವಡು ನಡತುಂಡಲ್ಲ ಗೊಂದಲ ಬೊಕ ವಿಷಮ ಸ್ಥಿತಿ
ಅತ್ತಂಡ ವೈಪರೀತ್ಯ, ಅತ್ತಂಡ ಸಂಘರ್ಷ, ಅತ್ತಂಡ ವಿರೋಧಾಭಾಸలు, ಅತ್ತಂಡ ಪ್ರಾಮಾಣಿಕವಾದ ಸೇವೆ ಮಂತಿನಕ್ಲಿಗೆ ಅಪವಾದಗಳು, ಅಪಕೀರ್ತಿಲು ತಪ್ಪು. ಇಂದೆತ್ತ ಬಗ್ಗೆ ನಮ್ಮ ಯೋಚನೆ ಮಂತದನ ಅತ್ತಂಡ ಯೋಚನೆ ಮನ್ಪುವಾನ ಪನ್ಪುನ ಪರಿಸ್ಥಿತಿಡು ನಮ್ಮ ಅವಲೋಕನ ಮನ್ಪೋಡಾತ. ನಾನು ಬಹುಶಃ ಇನ್ನು ಮಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶಗೆ ಪೋತೆ ಅಂತೂತೆ ಭಾರಿ ಒಂಜಿ ದಿಗ್ರ ಮ್ಯಾಪು ಲೆಕ್ಕ, ಮಾಯಾಡು ದೇವಸ್ಥಾನ ಲೆಕ್ಕ, ಅಲ್ಪಾವಧಿಡು ಬೋಡಿತ್ತಿನಾತು ದಾನಿಲೇನ ಆ ಮಣ್ಣುಡು ತರ್ಪಾಡು ಭಾರಿ ವೈಭವಡು ಬ್ರಹ್ಮಕಲಶ, ಭಾರಿ ವೈಭವಡು ಬ್ರಹ್ಮಕಲಶ ಅಂತ ಹಿರಿಯ ಕಲೋರಿ ಪನ್ಪುನ ಕೇಂಡೆ ಬಹುಶಃ ಪೂಜಾರ್ಲು ಪಂಡಿ ಇನ್ನಿ ದೇವಸ್ಥಾನ ನಮ್ಮ ಯಾತ್ರೆ ಮನ್ಪುವ ಭಾರಿ ಮಲ್ಲ ಪುಣ್ಯಕ್ಷೇತ್ರ ಯಾತ್ರೆ ಮನ್ಪುವ, ತಿರುಪತಿಗೆ ಪೋಪ, ಶಬರಿಮಲೆ ಪೋಪ, ಭಾರಿ ಗೌಜಿಡು ಪೋಪ, ಭಾರಿ ದುಡ್ಡು ಸಂಪತ್ತಕ್ಕೊಂದು ಪಾಡುವ. ಅವೇ ನಮ್ಮ ಗ್ರಾಮದ ಶಾಲೆ, ಗ್ರಾಮದ ದೇವಸ್ಥಾನ, ಸೀಮೆದ ದೇವಸ್ಥಾನ, ಗ್ರಾಮದ ದೈವದ ಬಗ್ಗೆ ನಮಗೇತು ಕಲ್ಪನೆ ಉಂಡು ಪನ್ಪುನೇನು ಅವ್ರು ಒಂಜಿ ಸ್ಪಷ್ಟ ಒಂಜಿ ಚಿತ್ರಣನ ಕೊರಿಯರು. ಅವನು ಅಕ್ಷರಸ ಸತ್ಯ ಅರ್ಪಣ್ಣಿನ ನಮಕ್ಕೆ ನಮ್ಮ ಗ್ರಾಮದುಲೈದ ದೇವಸ್ಥಾನ, ನಮ್ಮ ಕುಟುಂಬದ ದೈವದೇವರನ್ನ ಆರಾಧನೆ ಅತ್ತಣ್ಣ ನಮ್ಮ ಗ್ರಾಮಡಿತ್ತಿನ ಬೂಡು ಅರಸೊತ್ತಿಗೆ ಅರಸು ಮನೆತನ ಧರ್ಮ ಚಾವಡಿ ಗುತ್ತುಬಾರಿಗೆದ ಚಾವಡಿದ ದೈವದ ಮೈಮೇಲು ಒಂದು ನಮಕ್ಕೆ ಕಲ್ಪನೆನೇ ಪೂಜೆ ನಮ್ಮ ಜೋಕ್ಲೆಗಳ ತೆರಿಪೌಜ ಅವು ಬಿಡಿ ನಮ್ಮ ಕುಟುಂಬದ ಆರಾಧನೆ ಆಪುನ ದೈವದ ವಿಚಾರ ನಮ್ಮ ಜೋಕ್ಲೆಗೆ ಗೊತ್ತು ಪೂಜೆ. ದೈವದ ಪುದರೆಂಚಿನ, ಆ ದೈವದ ಕಾರ್ಣಿಕ ಎಂಚಿನ, ದೈವದ ಮಹಿಮೆ ಎಂಚಿನ, ಅಜ್ಜರು ಅಜ್ಜಿ ಪಿಜ್ಜಿ ಅಕುಲ್ಪುರ ಈ ದೈವದ ದಾಲ ಹಕಲ್ಡ ಸಂಪತ್ತಿಜ್ಜಂದೆ, ಐಶ್ವರ್ಯ ಇಜ್ಜಂದೆ, ದಾಲ ಇಜ್ಜಂದೆ, ಖಾಲಿ ಅಕಲು ಭಕ್ತಿದ ಸಮರ್ಪಣೆದು ಆ ಒಂಜಿ ಇರತ್ತ ಬೂಲ್ಯನದೆ ತಂದು ಎಂಚಿನ ಪುರ ಇಡೀ ಕುಟುಂಬನ ಎಂಚ ತಾಂಗೊಂದು ಬತ್ತೇರಕಲು ಅಕ್ಲ ಭೂಮಿನ ಎಂಚ ಹೊರ್ತೊಂದು ಬತ್ತೇರೆ ಅಕ್ಲ ಭೂಮಿಡು ಕೂಡು ಕುಟುಂಬದ ಎಂಚಾಕಲು ನೆಮ್ಮದಿಡು ಜೀವನ ಮಂತೇರು ಒಂದು ಇತಿಹಾಸ ನಮ್ಮ ಜೋಕ್ಲೆ ತೆರಿಪಾದಾನ. ಇನಿ ಎಗ್ಗಡ್ತಿನ ವಿಷಯ ಪರಂಪರೆಡು ಭಾರಿ ಆತು ಇತಿಹಾಸ ಇತ್ತಿನಂಚಿನ ಜೈನ ಮನಂತದ ಪರಂಪರೆಡು ಒಂಜಿ ಅಪ್ಪೆ ರಾಣಿ ಆದಿತ್ತದು ಆ ಇಡೀ ಕುಟುಂಬವನ್ನು ತಾಂಗೊಂದಲು ಪಂಡಿತ್ತುಂಡ ಆ ಇತಿಹಾಸ ನಮ್ಮ ಜೋಕ್ಲೆಗೆ ತೆರಿಪಾದಾನ. ಉಂದಿ ದುರಂತ ಇನಿ ನಮ್ಮ ತೂಲೆ ಇಂದೇನು ನಿಕ್ಲು ಪೂರೆರ್ಲ ಜಿಂಜೆ ವಿಮರ್ಶೆ ಮನ್ಪುಲೆ ಇನ್ನು ದೇವಸ್ಥಾನ ಬ್ರಹ್ಮಕಲಶ ಭಾರಿ ವೈಬೋಡ ಬನ್ಪ, ಭಾರಿ ಕೋಟಿ 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 ಬನ್ಪ. ಆ ಕೋಟಿದ ಮೌಲ್ಯ ಇನಿ ಓಡೆ ಎತ್ತದ ಯೋಚನೆ ಮಂತದನ ನೆಮ್ಮದಿ ಉಂಡ, ತೃಪ್ತಿ ಉಂಡ, ದೇವಸ್ಥಾನ ಸಂಘರ್ಷ ತಪ್ಪುಂಡ, ವಿರೋಧಲು ತಪ್ಪುಂಡ, ರಾಜಕೀಯ ವೈಪರೀತ್ಯಲು ತಪ್ಪುಂಡ. ದೇವಸ್ಥಾನ ಪುಣ್ಯ ಸಂಚಯ ಆವಪ್ಪನಂಚಿನ ಕ್ಷೇತ್ರ ನೆನಪುದಿಲೆ ನಿಖಲು ಎತೋ ಜನ್ಮ ಜನ್ಮಡ ಮನ್ಪುನ ಪಾಪ ಬುಡಿ ಹೆಜ್ಜೆ ಹೆಜ್ಜೆಗೆ ಪಾಪ ಮಂತೊಂದು ಪೂರು ಅವಳ ಜೈನ ಪರಂಪರೆಡು ಹಿಂಸೆ ಮನ್ಪೆರ್ನೇ ಬಲ್ಲಿ ಒಂಜಿ ಜೀವಿ ಹಿಂಸೆ ಅದು ಸಯ್ಯರ್ಲ ಬಲ್ಲಿ ಅಹಿಂಸಾ ಪರಮೋ ಧರ್ಮ ಏತು ಪೊರ್ಲುಡು ಪಂಡೇರು ಯೋಚನೆ ಮಂತದ ನಮ್ಮ ಹೆಜ್ಜೆ ಹೆಜ್ಜೆಗೆ ನಮ್ಮ ಪಾಪ ಮನ್ಪುನಕಲು ಆ ಪಾಪನ ಕಳೆಯರೆಗೋಸ್ಕರ ದೇವಸ್ಥಾನ ಬಸದಿ ಭಜನಾ ಮಂದಿರ ಪ್ರಾರ್ಥನಾ ಮಂದಿರಲು ಪುಣ್ಯ ಸಂಚಯ ಗುಪ್ಪುನಂಚಿನ ಕ್ಷೇತ್ರ ನಿಕುಲು ಮಂಪಿನಂಚಿನ ಪಾಪನ ಅರಗಿಸರೆ ಆ ಪಾಪನ ಕಳೆಯರೆ ದೇವಸ್ಥಾನ ಉಪ್ಪನಿ ಆ ದೇವಸ್ಥಾನಡು ನಿಕುಲು ಬನ್ನಗೆ ಎಂಚೆ ಒಪ್ಪೋಡು ದೇವಸ್ಥಾನದ ಜಾಗೆಗೆ ಕಾರ ದೀನಗನೆ ನಿಕುಲು ಉಲೈ ಒಂಜಿ ವೈಬ್ರಿ ನಮ್ಮ ಭಾವನೆ ಪರಿಶುದ್ಧ ಆವಡು ನಮ್ಮ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಮನ್ಪುನ ಕರ್ಮ ಪರಿಶುದ್ಧ ಆವಡು ದೇವಸ್ಥಾನ ಪೊಗ್ಗಿಬೊಕ್ಕ ಅವಳು ಉಲೈಡ್ ಪಾತೆರ್ರೇ ನಿಕುಲು ಪಾತೆರ್ನ ಒಂಜಿ ಒಂಜಿ ಪಾತೆರ ವ್ಯತಿರಿಕ್ತವಾದ ಒಂಜೊಂಜಿ ಅಕ್ಷರ ವ್ಯತಿರಿಕ್ತ ಅಂಡ ದೇವಸ್ಥಾನದೊಲೈ ಅವು ಅಪವಿತ್ರ ಆಪುಣು ಅವು ಪ್ರಭಾವಲಯ ಗರ್ಭಗುಡಿತ ಸುತ್ತೊಪ್ಪುನಂಚಿನ ಆ ಪರಿಸರ ಅವು ಪ್ರಭಾವಲಯ ಅವಳು ಉಗ್ರತೆ ಉಪ್ಪಿರಬಲ್ಲಿ ಉದ್ವೇಗ ಉಪ್ಪಿರಬಲ್ಲಿ ಆಕ್ರೋಶ ಉಪ್ಪಿರಬಲ್ಲಿ
ನನ್ನೊರೆನ ಮಿತ್ತು ಶಾಪದಿಯರ ಉಪ್ಪುನ ವ್ಯವಸ್ಥೆ ಮನಸ್ಸು ಸ್ಥಿತಿ ಉಪ್ಪಿರಬಲ್ಲಿ ನನ್ನೊರೆಗೂ ಶಾಪ ಕೊರ್ರೆ ಉಪ್ಪುನ ಮನಸ್ಥಿತಿ ಉಪ್ಪಿರಬಲ್ಲಿ ಅವು ಭಾರಿ ಪವಿತ್ರವಾಯಿನಂಚಿನ ಆ ಪವಿತ್ರವಾಯಿನಂಚಿನ ಆ ಪರಿಸರಡು ಮನಸ್ಸನ್ನು ನಿಕುಲು ಆತು ಪವಿತ್ರತೆ ಹಿಡ್ದಿಂದ ಆತ್ಮಮುಖ ಪರಮಾತ್ಮ ತತ್ವ ಬಿಂಬಲ ಪ್ರತಿಬಿಂಬಲ ನಿಖಿಲ್ನ ಉಲೈ ಗರ್ಭಗುಡಿ ರೀತಿನಂಚಿನ ಬಿಂಬ ಅಂಡ ನಿಖಿಲ್ನ ಉಲೈ ಭಗವಂತನ ಪ್ರತಿಬಿಂಬ ಉಂಡು ಈ ರಡ್ಡು ಶಕ್ತಿದ ಸಂಸರ್ಗ ಅಂಡ ಅಂಚಿನ ಪರಿಶುದ್ಧ ಮನಸ್ಸುಡು ಪರಿಶುದ್ಧ ಭಾವನೆ ಸಂಸ್ಕರ್ಗ ಅದು ದೇವರಿಗೆ ನಿಖಲು ಕೈ ಮುಗಿದು ಪ್ರಾರ್ಥನೆ ಮನ್ಪುನಾಗ ಕಣ್ಣಡು ನೀರು ಬರ್ಪು ಈಗ ಆನಂದ ಬಾಷ್ಪ ಅಂದು ಪನ್ಪೇರು ಭಕ್ತನ ಭಗವಂತನ ಸಂಸರ್ಗದ ಉಲೈ ಭಗವಂತನ ಆನಂದಮಯವಂಚಿನ ಭಕ್ತಿರಸ ಈ ದೇಹೆಡಿತ್ತಿನಂಚಿನ ಭಕ್ತಿರಸದ ಸ್ಫುರಣೆ ನಿಖಿಲ್ನ ಕಣ್ಣೀರಿನೊಟ್ಟಿಗೆ ಬರ್ತದೆ ಐಟ್ ನಿಜವಾಯಿನಂಚಿನ ಆನಂದ ತಿಕ್ಕೊಂಡು ಅವು ಪರಮಾನಂದ ಸ್ಥಿತಿಗೆಲ್ಲ ಎತ್ತಾವನು ಅರ್ಥ ಮನ್ಪೋಲೆ ನಮ್ಮ ಹಿಂದೂ ಧರ್ಮ ಅವಡು ಜೈನ ಧರ್ಮಗೂ ಒಂಜಿ ಬಾರಿ ಅವಿನಾಭಾವ ಸಂಬಂಧ ಉಂಡು 24 ತೀರ್ಥಂಕರಿರಲ್ಲ ಈ ತ್ಯಾಗನು ಮಂತದ್ದು ಮುನಿಕಲ್ ನಕಲು ತ್ಯಾಗಮಯಮಯ నుంచిన ಜೀವನ ಮಂತದ್ದು ಅಕುಲು ಮಂತಿನಂಚಿನ ತಪಸ್ಸನ್ನು ಧಾರೆ ಎರೆದು ಇನಿ ಇಡೀ ಜಗತ್ತಿಡು ಭಾರತ ವಿಶ್ವ ಒಂದ್ಯಾಪರಂಚಿನ ಕಾರಣ ಆ ಭಾರತೀಯ ನಾಗರಿಕತೆ ಏತೋ ಆಕ್ರಮಣలు ನಡತಂಡಲ್ಲ ಏತೋ ದೇವಸ್ಥಾನ ನಾಶ ಅಂಡಲ್ಲ ಏತೋ ಮಂದಿರಲು ನಾಶ ಅಂಡಲ್ಲ ಅವು ಬೊಕ್ಕ ಬೊಕ್ಕ ಚಿಗುರು ಒಂದು ಶಕ್ತಿ ಇತ್ತಂಡ ಅವು ಭಾರತ ದೇಶಡು ಮಾತ್ರ ಏತೋ ಬಸ್ತಿಲು ನಾಶಾತಿನ ಇತಿಹಾಸ ಉಂಡು ಏತೋ ಪುರಾತನ ಬಸ್ತಿಲು ನಾಶ ಅಂಡ ಕೂಡ ಪುನರುತ್ಥಾನ ಆಪು ಅಪ್ಪಗೆ ಯೋಚನೆ ಮನ್ಪೋಡು ನಮ್ಮ ಈ ಪುಣ್ಯಭಾಜನವಾಂಚಿನ ಪ್ರಕ್ರಿಯೆಡು ಶಕ್ತಿ ಪುನಿ ನಮ್ಮ ಪೂರ್ವಜರ ಮಂತಿನಂಚಿನ ತಪಸ್ಸು ಐತ ಮಹತ್ವ ನಮಗೆ ಗೊತ್ತಿಜ್ಜಿ ಇನ್ನು ದೇವಸ್ಥಾನದಲ್ಲಿ ಈ ರೀತಿಯ ಪರಿಸರ ಪವಿತ್ರತೆಯನ್ನು ನಮ್ಮ ಹೊರ್ತೊಂದು ಬತ್ತಂಡ ಅವು ನಿಜವಾಯಿನಂಚಿನ ಶಕ್ತಿ ಕೇಂದ್ರ ಆಪೋಣ ನಮ್ಮ ಜೀವನದ ಸಾರ್ಥಕತೆ ಬದುಕದ ಮೌಲ್ಯ ಅವಳು ಉದಾಪ್ತವಾದ ಬೆಳಗದು ಬರ್ಪುಣು ಒಂದು ನಮ್ಮ ಯೋಚನೆ ಮನ್ಪುಜ ನಮಗೆ ಪನ್ಪುನಕ್ಲೇಜ್ ದೇವಸ್ಥಾನದ ಎಂಚ ಬರೋಡು ದೇವಸ್ಥಾನದೊಲೆ ಬತ್ತಿ ಬೊಕ್ಕ ಎಂಚ ಒಪ್ಪೋಡು ದೇವಸ್ಥಾನದೊಲೆ ಪ್ರವೇಶ ಆಯ್ಬಕ್ಕ ನಮಗೆ ಅವಳು ಕುಲುದು 2 ಮಿನಿಟ 10 ಮಿನಿಟ ಧ್ಯಾನ ಮಂತದ್ದು ಆ ದೇವರನ್ನ ನಾಮಸ್ಮರಣೆ ತಲ್ಲಿನಾಪುನಂಚಿನ ಮನಸ್ಸನ್ನು ಕನಪುನಂಚಿನ ಮನೋಭಾವ ಸ್ಥಿತಿಗೆ ನಮ್ಮ ಎತ್ತಿಜಿಂಡ ಭಗವದ್ ದರ್ಶನ ಅವಳು ಆಪುಜಿ ನಮ್ಮ ಉಲಯತ್ತಿನಂಚಿನ ಆತ್ಮಬಕ ತತ್ವ ಪರಮಾತ್ಮ ತತ್ವದ ಶಕ್ತಿದ ಆ ಆಗಮಶಾಸ್ತ್ರದ ಕಲಶರ್ದು ಈ ದೇವಸ್ಥಾನದ ಪಾದುಕೆ ಮತ ಉಪ್ಪುನಂಚಿನ ಜೀವಕಲಶ ನಮ್ಮ ದೇಹಡು ಆ ಜೀವಕಲಶ ಉಂಟು ಆ ಜೀವಕಲಶದ ಸಂಸರ್ಗಲ ಎಲ್ಲೆ ಬ್ರಹ್ಮಕಲಶ ಅಭಿಷೇಕ ಮನ್ಪುನಾಗ ಜೀವಕಲಶ ತತ್ವಕಲಶ ಒಂದು ಪೂರ ಸೇರಿದು ಆ ಬ್ರಹ್ಮಕಲಶಗೆ ಶಕ್ತಿ ಕೊರ್ಪುನಂಚಿನ ಆ ಕಾರ್ಯನು ಆಗಮಶಾಸ್ತ್ರಡು ತಂತ್ರಿಲು ಅವೇನು ಮಂತ್ರಮುಖೇನ ಮನ್ಪುನಾಗ ನಮಡಲ ಭಾವನಾತ್ಮಕವಾಯಿನಿಂಚಿನ ಪ್ರಕ್ರಿಯೆದ ಆ ಭಕ್ತಿದ ಆ ಶಕ್ತಿದ ಪ್ರಭಾವ ನಮ್ಮೊಲೆ ಉದ್ದೀಪನ ಆವಡು ಐಕೋಸ್ಕರ ನಮ್ಮ ದೇವಸ್ಥಾನದೊಲೈ ನಮ್ಮ ಪೂರೆಲ್ಲ ಪ್ರೀತಿ ಮನ್ಪೊಡು ದೇವಸ್ಥಾನದೊಲೈ ದೇವಸ್ಥಾನದ ಪ್ರೀತಿ ಪೂರಕಲೆಲ್ಲ ಪ್ರೀತಿ ಮನ್ಪೊಡು ಪೂರಕಲ ನಮ್ಮ ಕುಲೆ ಏರೆಲ್ಲ ಬೇತೆಕಲು ಪನ್ಪುನ ಭಾವನೆ ಪೇರಬಲ್ಲಿ ಏರೆಲ್ಲ ಕೇವಲ ಪನ್ಪುನ ದೃಷ್ಟಿಕೋನ ನೋಡ್ತು ಏರಬಲ್ಲಿ ಇಡೀ ಜಗತ್ತು ಭಗವಂತನ ಸೃಷ್ಟಿ ನಮಕ್ ಒಂಜಿ ಮರಳು ಒಂದು ಎನ್ನ ಭೂಮಿ ಒಂಜಿ ಎನ್ನ ಆಸ್ತಿ ಒಂದು ಎನ್ನ ಬದುಕು ಒಂದು ಎನ್ನ ಬುಡದಿ ಎನ್ನ ಬಾಲೆ ಎನ್ನ ಜೋಕುಲು ಎನ್ನ ಸಂಸಾರ ಎನ್ನ ಕುಟುಂಬ ಉಪ್ಪಡು ಅವು ಒಂಜಿ ಮಾಯೆ ಆಂಡ ಇಂದೆಕ್ಲ ಮೀರ್ದು ಒಂಜಿ ಉಂಡು ಏ ಪೂರ ಏ ಸೊನ್ನೆ ಯಾನು ಸೊನ್ನೆ ಏತ್ ಅರ್ಥ ಉಂಡು ಈ ಶಿವನಿಗೆ ಈ ಸನ್ನಿವೇಶನು ನಮ್ಮ ಪುಟ್ಟುಡ್ದು ಸಾವು ಮುಟ್ಟ ಹುಟ್ಟಿನಿಂದ ಸಾವಿನ ತನಕ
ಮಾಯೆ ಅನ್ನುವಂಥ ಮೋಹಜಾಲದಲ್ಲಿ ಈ ದೇಹ ಬಳಲ್ತಾ ಇದೆ. ಇದು ಚಿಂತೆ, ಆಮೇಲೆ ಕೊನೆಗೆ ಚಿತೆ ಏರ್ಲಿಕ್ಕಿದೆ. ಈ ಎರಡರ ಮಧ್ಯದಲ್ಲಿರತಕ್ಕಂಥ ಜೀವನವನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ನಮ್ಮ ಹಾಗೆ ನನಗೇನು ನೋವಾಗತ್ತೆ ಅದು ಇನ್ನೊಬ್ಬನಿಗೂ ಇದೆ, ಆದ್ದರಿಂದ ಎಲ್ರಿಗೂ ಇರತಕ್ಕಂಥ ನೋವು, ಎಲ್ರಿಗಿರ್ತಕ್ಕಂಥ ಕಷ್ಟ ನಷ್ಟ ನಮ್ಮ ಜೀವನದಲ್ಲಿ ಕೂಡ ನಾಳೆ ಇವತ್ತು ಬರ್ಬೋದು. ಅದಕ್ಕೆ ಭಗವಂತನನ್ನು ಆಧಾರವಾಗಿಟ್ಟು ಎಲ್ಲ ಆತ್ಮದಲ್ಲಿ ಭಗವಂತ ಇದ್ದಾನೆ. ಈ ನಿರ್ಧಾರಕ್ಕೆ ಬಂದರೆ ಮಾತ್ರ ಈ ದೇವಸ್ಥಾನದ ಆಗಮಶಾಸ್ತ್ರಕ್ಕೆ ಬಸ್ತಿಗೆ ಅರ್ಥ ಇರುತ್ತೆ. ಇದು ಇವತ್ತು ಸಮಾಜದಲ್ಲಿ ಆಗಬೇಕಾಗಿದೆ. ಬರೇ ಬ್ರಹ್ಮಕಲಶ ಮಾಡಿದರೆ ಸಾಲದು. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ತಂತ್ರಿಗಳ ಮಾರ್ಗದರ್ಶನ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಅವರ ವೈದಿಕ ವಿಧಿವಿಧಾನವನ್ನು ಅಚ್ಚುಕಟ್ಟಾಗಿ ಅವರು ನಿರ್ವಹಿಸ್ತಾರೆ. ಆದರೆ ಲೋಕಹಿತವನ್ನು ಬಯಸತಕ್ಕಂಥ, ಲೋಕಕ್ಕೆ ಒಳ್ಳೆಯದಾಗತಕ್ಕಂಥ, ಸರ್ವೇ ಜನ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು, ಆ ಭಾವನಾತ್ಮಕವಾದಂಥ ಪ್ರಕ್ರಿಯೆ ಇದೆ ಅಲ್ಲ, ಅದು ಆಚಾರ್ಯರಲ್ಲಿ ಅಂತರ್ಗತವಾಗಿ ಬರಬೇಕು, ಒಳಗಿನಿಂದ ಬರಬೇಕು. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರ್ತೀರಾ? 1, 2, 3, 10 ಎಷ್ಟು ಸಹ ಪ್ರದಕ್ಷಿಣೆ ಬರಿ. ಆದರೆ ಪ್ರದಕ್ಷಿಣೆಯ ಅರ್ಥ ಏನು? ಪ್ರದಕ್ಷಿಣೆಯ ಉದ್ದೇಶ ಏನು? ಪ್ರದಕ್ಷಿಣೆಯಿಂದ ಆ ಸಂದರ್ಭ, ಆ ಸನ್ನಿವೇಶದಲ್ಲಿ ನಿಮ್ಮ ಒಳಗೆ ಏನಾಗತ್ತೆ ಇದು ತಿಳ್ಕೊಳ್ಬೇಕು. ಬರೇ ಪ್ರದಕ್ಷಿಣೆ ಅಂದರೆ ಸುತ್ತು, ಗರ್ಭಗುಡಿಗೆ ಸುತ್ತು ಬರುವುದು ಮಾತ್ರ ಅಲ್ಲ, ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ವಿಚಲಿತವಾದಂಥ ಅಂಶಗಳು, ಜನ್ಮಾಂತರದಿಂದ ಬಂದಂಥ ಪಾಪಕೃತ್ಯದ ಪ್ರಮೇಯಗಳು, ಪ್ರಾರಬ್ಧ ಕರ್ಮದ ಗೊಂದಲಗಳು, ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ, ಕಾಲಚಕ್ರದಲ್ಲಿ ಬರತಕ್ಕಂಥ ವೈಪರೀತ್ಯಗಳು, ಇದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಗರ್ಭಗುಡಿಯ ಸುತ್ತಿ ಪ್ರದಕ್ಷಿಣೆ ಬಂದಾಗ ನಿಮ್ಮ ಉಂಗುಷ್ಟದಿಂದ ತಲೆಯವರೆಗೆ ಇರತಕ್ಕಂಥ 8 ಚಕ್ರಗಳ ಪರಿಮಾರ್ಜನೆ ಮತ್ತು ಪರಿವರ್ತನೆಗೆ, ಮೋಕ್ಷ ಸಾಹಿತ್ಯಕ್ಕೆ, ಸಾರ್ಥಕತದ ಬದುಕಿಗೆ ಶಕ್ತಿ ಕೊಡಲಿಕ್ಕೆ ಪ್ರದಕ್ಷಿಣೆ ಬರುವಂಥದ್ದು. ಆ ಪ್ರದಕ್ಷಿಣೆ ಬರುವಾಗ ಭಗವಂತನಲ್ಲಿ ಮನಸ್ಸು ತಲ್ಲೀನಗೊಳಿಸಬೇಕು, ನಾಮಜಪಾದಿಗಳನ್ನು ಸ್ಮರಣೆ ಮಾಡಬೇಕು, ದೇವರನ್ನು, ಲೋಕವನ್ನು, ಹಿತವನ್ನು ಬಯಸತಕ್ಕಂಥ ಭಾವನಾತ್ಮಕವಾದಂಥ ಪ್ರಕ್ರಿಯೆ ಮನಸ್ಸಲ್ಲಿ ಬರ್ತಾ ಇರಬೇಕು. ಅದಕ್ಕೋಸ್ಕರ ಆ ಪಾವಿತ್ರತೆಯ ಸಂಬಂಧದಲ್ಲಿ ಯಾವುದೇ ವಿಕೃತ ಮನಸ್ಸು ಅಲ್ಲಿ ಬರಬಾರದು. ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡುವಾಗ ಇನ್ನೊಬ್ಬರಿಗೆ ಶಪಿಸುವಂಥದ್ದು, ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸುವಂಥದ್ದು, ಇನ್ನೊಬ್ಬನು ಕೆಟ್ಟದನ್ನು ಮಾಡುವಂಥ, ಭಗವಂತನಿಗೆ ಆರ್ಡರ್ ಮಾಡುವಂಥದ್ದು, ಅಪ್ಪಣೆ ಮಾಡುವಂಥದ್ದು ನಮಗೆ ಹಕ್ಕಿಲ್ಲ. ಅದಕ್ಕೆ ದೇವಸ್ಥಾನ ಅಲ್ವೇ ಅಲ್ಲ. ಕೆಲವು ದೇವಸ್ಥಾನದಲ್ಲಿ ಆ ವ್ಯವಸ್ಥೆ ಉಂಟು, ಅದು ಅಲ್ಲಿಯ ಪರಿಧಿಯೊಳಗೆ ಇರ್ತದೆ, ಅದರಿಂದ ಹೊರಗೆ ಅದು ಇರೋದಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಬರೀ ದೇವಸ್ಥಾನ ಹೇಳಿದರೆ ಸಾಲದು, ಬ್ರಹ್ಮಕಲಶ ಮಾಡಿದರೆ ಸಾಲದು. ಘರ್ಷಣೆ ಗೊಂದಲ ನಿವಾರಣೆ ಆಗಬೇಕಾ? ಮುಕ್ತ ಮನಸ್ಸು, ಮುಕ್ತ ಭಾವನೆ, ಕರ್ಮ ಸಿದ್ಧಾಂತ ಪವಿತ್ರವಾಗಿರಬೇಕು. ಆಡಂಬರಕ್ಕೋಸ್ಕರ ಪೂಜೆ ಅಲ್ಲ, ಆಡಂಬರಕ್ಕೋಸ್ಕರ ಧ್ಯಾನ ಅಲ್ಲ, ಆಡಂಬರಕ್ಕೋಸ್ಕರ ಜಪ ಅಲ್ಲ. ನಿಮ್ಮಲ್ಲಿ ಏನು ಭಗವಂತನ ಆ ಶಕ್ತಿ ಇದೆ, ಆ ಪ್ರಭಾವಲೇ, ಮಾಲೆ ಜಪ ಮಾಡಿದೆ, ಇಷ್ಟು ಜಪ ಮಾಡಿದೆ, ನಾನು ಆ ಧ್ಯಾನ ಮಾಡಿದೆ, ಇದೆ ಸಾಧಕ ಹೇಳಲೇಬಾರ್ದು. ಅರ್ಥ ಮಾಡ್ಕೊಳ್ಬೇಕು ನಾವು. ಇದು ಇಡೀ ಜಗತ್ತಲ್ಲಿ ಆಗಬೇಕಾಗಿದೆ. ಇವತ್ತೇನಾಗಿದೆ ಯೋಚನೆ ಮಾಡಿ. ಪ್ರತಿಯೊಬ್ಬರಲ್ಲಿ ಗೊಂದಲ. ಯೋಚನೆ ಮಾಡೋದು ಯಾವುದು? ಋಣಾತ್ಮಕವಾಗಿ ಯೋಚನೆ ಮಾಡೋದು. ಧನಾತ್ಮಕವಾಗಿ ಯೋಚನೆ ಮಾಡುವ ಪ್ರಮೇಯ ದಿವಸದಿಂದ ದಿವಸ ಕುಂಠಿತ ಆಗ್ತಾ ಇದೆ. ಒಂದು ಕುಟುಂಬದಲ್ಲಿರಲಿ, ಒಂದು ಸಂಸಾರದಲ್ಲಿ ಇರಲಿ, ಒಂದು ಮನೆಯೊಳಗೆ ಇರಲಿ, ಒಂದು ಮನೆಯ ಹೊರಗೆ ಇರಲಿ, ಒಂದು ಆಫೀಸಿನಲ್ಲಿ ಇರಲಿ, ಒಂದು ಸಂಘಟನೆಯಲ್ಲಿ ಇರಲಿ, ಒಂದು ಜನಪ್ರತಿನಿಧಿಗಳಲ್ಲಿ ಇರಲಿ, ಒಂದು ಅಧಿಕಾರಿಗಳಲ್ಲಿ ಇರಲಿ, ಎಲ್ಲ ಕಡೆ ಋಣಾತ್ಮಕವಾದಂಥ ಯೋಚನೆ.
ಪ್ರತಿನಿತ್ಯ ಜೀವನದಲ್ಲಿ ದೌರ್ಬಲ್ಯಗಳು ಸೃಷ್ಟಿಯಾಗ್ತಾ ಇದೆ, ಗೊಂದಲಗಳು ಸಮಾಜದಲ್ಲಿ ಹೆಚ್ಚುತ್ತಾ ಇದೆ, ಅಶಾಂತಿಗಳು ಮನಸ್ಸನ್ನು ಕಾಡ್ತಾ ಇದೆ, ರೋಗದಿಂದ ಜೀವನ ಬಾಧಿಸ್ತಾ ಇದೆ. ಅರ್ಥ ಮಾಡ್ಕೊಂಡಿದ್ದೇವಾ? ಇದಕ್ಕೆ ಒಂದೇ ದಾರಿ ಆಧ್ಯಾತ್ಮ. ಇದ್ದದ್ರಲ್ಲಿ ತೃಪ್ತಿ ಪಟ್ಕೊಳ್ಳಿ. ಇನ್ನೂ ಬೇಕು, ಮತ್ತು ಬೇಕು, ಬೇಕು 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 ಬೇಕು. ಎಲ್ಲಿ ತನಕ ಬೇಕು? ಅಲ್ಲಿ ತನಕ ನಿಮಗೆ ನೆಮ್ಮದಿ ಇರೋದಿಲ್ಲ, ಅಲ್ಲಿ ತನಕ ನಿಮಗೆ ಆರೋಗ್ಯ ಇರುವುದಿಲ್ಲ, ಅಲ್ಲಿ ತನಕ ನಿಮಗೆ ಶಾಂತಿ ಇರುವುದಿಲ್ಲ, ಅಲ್ಲಿ ತನಕ ನಿಮಗೆ ಜೀವನ ಸಂಘರ್ಷ 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 ಸಂಘರ್ಷ, ವಿರೋಧಗಳು ಪ್ರತಿರೋಧಗಳು, ಸಂಘರ್ಷಗಳು ಸಮಾಜದಲ್ಲಿ ಕಾಡ್ತಾ ಇದೆ. ಇಡೀ ಜಗತ್ತಲ್ಲಿ ಈಗ ನಡೀತಾ ಇರುವುದೇ. ಯೋಚನೆ ಮಾಡಿದ್ದೀರಾ? ಇಡೀ ಜಗತ್ತಲ್ಲಿ ಈಗ ನಡೀತಾ ಇರುವುದೇ. ಅದಕ್ಕೋಸ್ಕರ ಬಂಧುಗಳೇ, ದಯವಿಟ್ಟು ನಾವು ಕೇಳ್ತಾ ಇದ್ದೇವೆ, ಋಣಾತ್ಮಕವಾದಂಥ ಯೋಚನೆಯನ್ನು ದಿನನಿತ್ಯ ದಿನಚರಿಯಲ್ಲಿ ಕಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಧನಾತ್ಮಕವಾಗಿ ಯೋಚನೆ ಮಾಡಿ, ಋಣಾತ್ಮಕವಾಗಿ ಬಿಟ್ಟುಬಿಡಿ. ಒಳ್ಳೆಯದನ್ನೇ ಯೋಚನೆ ಮಾಡಿ, ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಿ, ಕೆಟ್ಟದನ್ನು ಬಯಸಬೇಡಿ. ಯಾರು ಒಳ್ಳೆಯದಾಗಲಿ ಅವರು ನಮ್ಮವರು, ಯಾರು ಕೆಟ್ಟದವರಾಗಲಿ ಅವರು ನಮ್ಮವರು. ಆ ಭಾವನೆ ಇಡೀ ಈ ದೇಶದ ನಾಗರಿಕರಿಗೆ ಇವತ್ತು ಬೇಕಾದಂಥ ಅವಶ್ಯಕತೆ. ಜಾಗತಿಕ ಯುದ್ಧಗಳು ನಡೀತಾ ಇದೆ, ಒಂದು ಭಾಗದಲ್ಲಿ ಸಂಘರ್ಷಗಳು ಹೇಳ್ತಾ ಇದೆ. ಇದು ಯಾವುದರಿಂದ ಆಗ್ತಾ ಇರೋದು? ಯೋಚನೆ ಮಾಡಿ. ಬರೀ ಮಾತಿನಿಂದ. ಇವತ್ತು ಮನುಷ್ಯನ ನಾಲಿಗೆಯ ವೈಪರೀತ್ಯ, ಒಂದು ರುಚಿಯ ಚಟ, ಒಂದು ಮಾತಿನ ಚಟ ಈ ಜಗತ್ತನ್ನು ಸುಡ್ತಾ ಇದೆ. ಒಂದು ರುಚಿಯ ಚಟ, ನೀವು ತಿನ್ನುವಂಥ ಆಹಾರ ಪದ್ಧತಿ ಇವತ್ತು ವೈಪರೀತ್ಯವನ್ನು ಕಾಣ್ತಾ ಇದೆ. ಏನೇನೋ ಹಾಕಿಕೊಂಡು ಯಾವ ರೀತಿ ತಿನ್ನಬೇಕೋ ಆ ರೀತಿ ತಿಂತಾ ಇಲ್ಲ. ಇವತ್ತು ಯಾವುದನ್ನು ತಿನ್ನಬೇಕೋ ಅದನ್ನು ನಾವು ತಿಂತಾ ಇಲ್ಲ. ಋತು ಸಂಬಂಧವಾದಂಥ ಆಹಾರ ಸೇವನೆ ಇವತ್ತು ನಡೀತಾ ಇಲ್ಲ. ಯಾವುದು ಅತಿಯಾದ ರುಚಿ ಕೊಡ್ತದೋ ಅದು ಮಾರಕ ರೋಗಕ್ಕೆ ದಾರಿ ಮಾಡಿಕೊಡ್ತದೆ. ನೆನಪಿಟ್ಟುಕೊಳ್ಳಿ. ಯಾವುದು ಅತಿ ಆಗ್ತದೋ ಕೈಯಲ್ಲಿಯ ಪೆಟ್ಟಿಗೆ, ಇದು ನಿಮ್ಮ ಜೀವನವನ್ನು ಸುಡುತ್ತದೆ. ಕೈಯಲ್ಲಿಯ ಪೆಟ್ಟಿಗೆ ಯಾವುದು? ಮೊಬೈಲ್. ಹಿತಿ ಮತ್ತು ಮಿತಿಯ ಬಳಕೆ ಆಗಬೇಕು. ಹಿತ ಮಾತು ಮಿತ ಮಾತು ಆಗಬೇಕು. ಅದು ಸಮಾಜದಲ್ಲಿ ಇವತ್ತಿನ ಅವಶ್ಯಕತೆ. ದೇವಸ್ಥಾನ ಬಸದಿಗಳಿಗೆ, ಪ್ರಾರ್ಥನಾ ಮಂದಿರಗಳಿಗೆ, ಭಜನಾ ಮಂದಿರಗಳಿಗೆ ಹೋಗುವಾಗ ಮನಸ್ಸು ವಿಚಲಿತವಾಗದಂತೆ ಅದರ ಪಾವಿತ್ರತೆಯನ್ನು ಉಳಿಸಿಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ನೀವು ಎಷ್ಟು ಸಲ ಸ್ನಾನ ಮಾಡಿ, ಎಷ್ಟು ದೇಹವನ್ನು ಮಡಿ ಅಂತ ಹೇಳ್ಕೊಳ್ಳಿ, ನಿಮ್ಮ ಮನಸ್ಸು ಮಡಿಯಾಗದಿದ್ದರೆ ಯಾವ ಮಡಿಯೂ ಭಗವಂತನ ಎದುರಿಗೆ ನಿಷ್ಫಲ. ಮನುಶುದ್ಧಿ ಅದು ಭಾಳ ಮುಖ್ಯ. ಅದನ್ನು ಮಾಡುವ ಪ್ರಯತ್ನ ಮಾಡಬೇಕು. ಅದಾಗಬೇಕು ಇವತ್ತು ಸಮಾಜದಲ್ಲಿ. ಅದರಿಂದ ನಾಳಗ್ರಾಮಲ್ಲಿ ಇಡೀ ಜಗತ್ತು ಭಾಳಷ್ಟು ವಿಕಾಸ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಆಕ್ರೋಶಗಳು, ಉದ್ವೇಗಗಳು, ಅನರ್ಥಗಳು, ಸಮಯ ಸಂದರ್ಭದಲ್ಲಿ ಬರತಕ್ಕಂಥ ಅನಾಹುತಗಳು ಯೋಚನೆ ಮಾಡಿ. ನೀವು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಡೀ ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಎಳೆ ಮಕ್ಕಳಿಗೆ ಅನಾಹುತ ಬರ್ತಾ ಇದೆ. ನೋಡಿ, ಬೇಕಿದ್ರೆ ವಿಮರ್ಶೆ ಮಾಡಿ ನೋಡಿ. ಅದರಲ್ಲಿ ಜಾಸ್ತಿ ಅನಾಹುತ ಬರೋದು ಯಾವ ಮಕ್ಕಳಿಗೆ? ಆಕ್ಸಿಡೆಂಟಲ್ಲಿ, ನೀರಿನಲ್ಲಿ, ಯಾವ ಘಟನೆಯಲ್ಲಿ ಇವತ್ತು ಎಳೆ ಮಕ್ಕಳು ಸಾಯ್ತಾ ಇದ್ದಾರೆ. ಯೋಚನೆ ಮಾಡಿದ್ದೇವಾ? ಇವತ್ತಿನವರೆಗೆ ನಾವು ಕಳ್ಕೊಂಡಂಥ ಮಕ್ಕಳು ಎಷ್ಟು, ಯುವಕರು ಎಷ್ಟು ಆಕ್ಸಿಡೆಂಟಲ್ಲಿ ಯೋಚನೆ ಮಾಡಿದ್ದೇವೆ. ಅದೇ ಬಾಕಿ ಬೇರೆಯವರದ್ರಲ್ಲಿ ಆ ಥರದ ಮಕ್ಕಳು ಸಾಯ್ತಾರೋ ನೋಡಿ. ಯಾಕೆ? ಅವರಿಗೆ ಧರ್ಮ ಶಿಕ್ಷಣದ ವ್ಯವಸ್ಥೆ ಇರೋದರಿಂದ, ನಮ್ಮಲ್ಲಿ ಧರ್ಮ ಶಿಕ್ಷಣದಲ್ಲಿ ಕೊರತೆ ಇರೋದರಿಂದ ಇವತ್ತು ಪ್ರತಿ ದೇವಸ್ಥಾನಗಳು, ಮಠ ಮಂದಿರಗಳು, ಬಸ್ತಿಗಳು, ಎಲ್ಲ ಕೇಂದ್ರಗಳಲ್ಲಿ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡುವಂಥ ಅವಶ್ಯಕತೆ ಇದೆ. ಇವತ್ತು ಏನು ಹೇಳ್ತೀರಿ? ಮಕ್ಕಳಿಗೆ ಸಂಪತ್ತು ಮಾಡುವುದಲ್ಲ, ಮಕ್ಕಳನ್ನು ಸಂಪತ್ತು ಮಾಡಿ. ಮಕ್ಕಳಿಗೆ ಸಂಪತ್ತು ಮಾಡಿದರೆ ಹೇಳಿ ಮಕ್ಕಳಿಗೆ, ನಾನು ಭಾಳ ಕಷ್ಟದಲ್ಲಿದ್ದೆ, 50 ರೂಪಾಯಿ 100 ರೂಪಾಯಿಗೆ ಸಂಕಷ್ಟವನ್ನು ಅನುಭವಿಸಿದ್ದೆ, ಇಂಥ ಕೆಲಸವನ್ನು ಮಾಡಿಕೊಂಡಿದ್ದೆ, ಮತ್ತು ಈ ಪರಿಸ್ಥಿತಿಗೆ ತನಕ ಮುಟ್ಟಿ ಇವತ್ತು ಭಾರಿ ಶ್ರೀಮಂತನಾಗಿದ್ದೇನೆ, ನನ್ನ ಹತ್ರ ಬಡವಳಿ ಭಾರಿ ಇದೆ. ಇದಕ್ಕೆ ಕಾರಣ ನನ್ನ ಹಿಂದಿನ ಪರಿಶ್ರಮ. ಇದು ನಿಜವಾದಂಥ ಸಂಪತ್ತಲ್ಲ ನಿಂದು.
ನಿನ್ನ ಸಂಪತ್ತು ನಾನು ಹಿಂದೆ ಕಷ್ಟ ಕಾಲದಲ್ಲಿ ಏನು ಮಾಡಿದೆ ಅದು ನನ್ನ ನಿಜವಾದ ಸಂಪತ್ತು ಅಂತ ತಂದೆ ತಾಯಿ ಮಕ್ಕಳಿಗೆ ಹೇಳಬೇಕಾಗಿರುತ್ತೆ. ಅದು ಹೇಳ್ತೇವೆ ಇವತ್ತು ನಾವು. ನನಗೆ ಈಗಲೂ ನೆನಪಿದೆ, ಪೂರ್ವಾಶ್ರಮದಲ್ಲಿ ನನ್ನ ತಾಯಿ, ನಮ್ಮ ಮನೆಯಲ್ಲಿ ಶ್ರೀಮಂತಿಕೆ ಇತ್ತು, ಭಾಳಷ್ಟು ವ್ಯವಸ್ಥೆ ಇತ್ತು. ದಿವಸಕ್ಕೆ 8 ಚಡ್ಡಿ ಕೂಡ ಹಾಕ್ಬೋದು. ದಿವಸಕ್ಕೆ 8 ಚಡ್ಡಿ, ಗಂಟೆಗೊಂದು ಚಡ್ಡಿ ಹಾಕುವಂಥ ಪರಿಸ್ಥಿತಿ ಇರ್ಬೋದು. ನಮ್ಮ ಶಾಲೆಯ ಎದುರಿಗೆ ಒಂದು ಜಾರ್ಬಂಡಿ ಪ್ರಾರಂಭ ಆಯಿತು, ಒಂದು ಪಾರ್ಕ್ ಪ್ರಾರಂಭ ಆಯಿತು. ಶಾಲೆ ಬಿಟ್ಟ ಮೇಲೆ ನಾವು ಅಲ್ಲಿಗೆ ಹೋಗೋದು. ಅದು ಜಾರ್ಬಂಡಿ ಇದ್ದದ್ದು ಕಾಂಕ್ರೀಟಿನಿಂದ ಆದಂಥ ಜಾರ್ಬಂಡಿ, ಲೋಹದಲ್ಲಿ ಮಾಡಿದ್ದಲ್ಲ. ಅದಕ್ಕೆ ಹೊಯ್ಗೆ ಹಾಕೋದು, ಜಾರೋದು. ಜಾರಿ 2 ಚಡ್ಡಿ ತೂತಾಯಿತು ಹಿಂದೆ. ಆಗ ನಾವು 6ನೇ 7ನೇ ಕ್ಲಾಸು. ಒಂದು ಹುಡುಗಿ, ಒಬ್ಬ ಪಕ್ಕದಲ್ಲಿ ಹುಡುಗ, ಆಮೇಲೆ ಹುಡುಗಿ, ಆಮೇಲೆ ಹುಡುಗ, ಈ ಥರ ಬೆಂಚಲ್ಲಿ ಕೂತ್ಕೊಳ್ಳೋದು. ನಾನು ಮನೆಗೆ ಹೋದೆ. ಅಮ್ಮ ಯಾವಾಗಲೂ ಬಟ್ಟೆ ಒಗಿಲಿಕ್ಕೆ ಆಳಿರ್ತಾಳೆ, ಅವಳು ಮಧ್ಯಾಹ್ನ ಬಂದು ಹೋಗ್ತಾಳೆ. ಆ ದಿವಸ ನಾನು ಹೋಗುವಾಗ ಅಮ್ಮ ಅದನ್ನು ಒಗೆದ್ರು. ನಮ್ಮ ಮನೆಯಲ್ಲಿ ಅಮ್ಮ ಹೊಲಿತಾನೂ ಇದ್ದರು ಆ ಕಾಲದಲ್ಲಿ, ಅಂಥ ಮಿಷನ್ಸ್ ಕೂಡ ಇತ್ತು. ಅದನ್ನು ಒಗಿತಾ ಇದ್ದರು. ನಾನು ಯೋಚನೆ ಮಾಡಿದೆ, ಏನು ಅಮ್ಮ ಒಗಿತಾರೆ, ನಾನು ಬಿಸಾಡಿ ಹೊಸತ್ತು ಅಮ್ಮ ಕೊಡ್ಬೋದು ಅಂತ ನಾನು ಭಾವಿಸಿದ್ದೆ. ಇಲ್ಲ, ಮರು ದಿವಸ ಶಾಲೆಗೆ ಹೋಗುವಾಗ ಹಾಕು ಅಂತ ಹೇಳಿದರು, ಅದನ್ನೇ ಕೊಟ್ಟರು. ಅಮ್ಮನ ಮಾತು ಮೀರುವಾಗೆ ಇರಲಿಲ್ಲ, ಅಷ್ಟು ಭಯ ಇತ್ತು, ಭಕ್ತಿ ಇತ್ತು. ಅದನ್ನು ಹಾಕಿಕೊಂಡು ಹೀಗೆ ಕೈ ಹಿಡಿದು ಹೋಗೋದು. ಮನೆಯಿಂದ ಶಾಲೆ ತನಕ ಒಂದು ಹೆಚ್ಚು ಕಡಿಮೆ 1 ಕಿಲೋಮೀಟರ್ ನಡಿಲ್ಕೊಂಡೇ ಹೋಗಬೇಕು. ಕೈಯನ್ನು ಹಿಡ್ಕೊಂಡು ಹೋಗೋದು. ಶಾಲೆಗೆ ಹೋಗಿ ಬೆಂಚಲ್ಲಿ ಕೂತ್ಕೊಳ್ಳೋ, ಕೈ ತೆಗೆಯೋದು. ಹೀಗೆ 7 ದಿವಸ ಇದೇ ರೀತಿ ಮಾಡಿಲ್ಲ ಅಮ್ಮ. ಕೊನೆಗೆ ಹೆಡ್ ಮಾಸ್ಟರ್ ಹೇಳಿದರು, ನೋಡಿ ನಿನ್ನ ಅಮ್ಮನನ್ನು ಬರಲಿಕ್ಕೆ ಹೇಳು ಅಂತ ಹೇಳಿದರು. ಅವ್ರಿಗೆ ಗೊತ್ತಿತ್ತು ನಮ್ಮ ಮನೆ ಪರಿಸ್ಥಿತಿ, ಅನುಕೂಲ ಎಲ್ಲ ಇದೆ, ಇವ್ರು ಯಾಕೆ ಈ ಥರ ಮಾಡ್ತಾರಂತ ಅವರಿಗೂ ಅರ್ಥ ಆಗಲಿಲ್ಲ. ಹಾಗೆ ಅಮ್ಮನನ್ನು ಕರ್ಕೊಂಡು ಬಂದೆ. ಹೆಡ್ ಮಾಸ್ಟರ್ ಹೇಳಿದ್ರು, ಏನಮ್ಮ ನಿಮ್ಮ ಕತೆ, ನೋಡಿ ಮಗು ಹೀಗೆ ಕೈ ಇಡ್ತಾ ಉಂಟು, ಅವನಿಗೆ ಎಷ್ಟು ನೋವಾಗಬಹುದು, ಅವು ಎಷ್ಟು ಸಂಕಟದಲ್ಲಿದ್ದಾನೆ, 7 ದಿವಸ ಎಷ್ಟು ಪರಿಸ್ಥಿತಿ ಇದೆ ಅವನದು, ಯೋಚನೆ ಮಾಡಿದೆ. ಅದಕ್ಕೆ ತಾಯಿ ಹೇಳಿದರು, ಇಲ್ಲ ನಮಗೇನು ಕೊಡಲಿಕ್ಕೆ ಆಗದೆ ಮಾಡಲಿಕ್ಕೆ ಆಗೋದಲ್ಲ, ಅವನಿಗೆ ಅವು ಪಟ್ಟ ಕಷ್ಟದ ದಿವಸದ ನೆನಪಾಗಬೇಕು, ಅದಕ್ಕೆಷ್ಟು ಮೌಲ್ಯ ಇದೆ, ಅದಕ್ಕೆಷ್ಟು ವ್ಯವಸ್ಥೆ ಇದೆ ಅಂತ ಅವನಿಗೆ ತಿಳಿಬೇಕು ಅಂತ ಇದು ಮಾಡಿದ್ದು. ಇವತ್ತು ನೀವು ಹೇಳಿದ್ದೀರಿ, ನಾಳೆಯಿಂದ ಅದನ್ನು ಸರಿಯಾಗಿ ಹಾಕುವಾಗೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಇದು ಆ ಕಾಲದ ತಾಯಂದಿರ ಒಂದು ಮಾನಸಿಕತೆ ಎಷ್ಟಿತ್ತು ಅಂತ ನೀವು ಯೋಚನೆ ಮಾಡಿ. ಇನ್ನೊಂದು ಸಲ ಕಲಿಯೋದ್ರಲ್ಲಿ ನಾನು ಭಾಳ ಹುಷಾರು. ಭರತನಾಟ್ಯ, ನಾಟಕ ರಂಗದಲ್ಲಿ ಸಹ ನಾಟಕ ಬರೀತಿದ್ದೆ, ಯಕ್ಷಗಾನ, ಎಲ್ಲ ಕ್ರೀಡೆಯಲ್ಲಿ ಎಲ್ಲ ಪ್ರೈಸ್ಗಳು ಬರ್ತಾಯಿತ್ತು. ಅಮ್ಮ ಒಂದು ದಿವಸ ಕೂಡ ನನ್ನನ್ನು ಶಾಬಾಷ್ ಅಂತ ಹೇಳಲೇ ಇಲ್ಲ, ನನಗೆ ತೋರಿಸ್ಕೊಳ್ಳೇ ಇಲ್ಲ. ನನಗೆ ಭಾಳ ಬೇಸರ ಆಗಿತ್ತು. ನನ್ನ ವಿದ್ಯಾಭ್ಯಾಸ ಮುಗೀತು, ಇಂಡಿಯನ್ ಏರ್ಫೋರ್ಸಲ್ಲಿ ಜಾಬಿಗೆ ಬಂತು. ಆಗ ಕಾಲು ಹಿಡಿದು ಅಮ್ಮನ ಹತ್ರ ಆಶೀರ್ವಾದ ಪಡೆದು ಏರ್ಫೋರ್ಸಿಗೆ ಹೋಗಬೇಕು ಅಂತ ಆಗೋಗ ಅಮ್ಮನ ಹತ್ರ ಕೇಳಿದೆ, ಏನಮ್ಮ ಇಷ್ಟು ವರ್ಷದಿಂದ ನಿನ್ನ ಮಗನಾಗಿ ಎಲ್ಲ ರೀತಿಯ ಖ್ಯಾತಿಯನ್ನು, ಕೀರ್ತಿಯನ್ನು, ಇನ್ನು ದೇಶ ಸೇವೆ ಅಂತ ಸಂಕಲ್ಪ ಮಾಡ್ತಾಯಿದ್ದೆ, ನಾನು ನಿನ್ನ ಹತ್ರ ಹೇಳ್ತಾ ಇದ್ದೆ ಎಳೆಯಲ್ಲಿ, ಅದಕ್ಕೆ ಹೋಗಬೇಕು, ನಾನು ಅದಕ್ಕೆ ಸೇರಬೇಕು, ಅದು ಮಾಡಿ ಆಯಿತು. ಇವತ್ತು ಕೂಡ ಯಾಕೆ ನಗ್ತಾ ನನ್ನನ್ನು ಆಶೀರ್ವಾದ ಮಾಡೋದಿಲ್ಲ? ಆಗ ಅಮ್ಮ ಹೇಳಿದರು, ಕಾಳಿದಾಸನ ಕಥೆ ಹೇಳಿದರು, ಕಾಳಿದಾಸನ ಅಮ್ಮನ ಕಥೆ. ಒಂದು ದಿವಸ ಕೂಡ ಕಾಳಿದಾಸನ ಅಮ್ಮ ಹೆಮ್ಮೆ ಪಡಲಿಲ್ಲ ಅಂತ ನಮ್ಮ ಮಗ, ಅಂದರೆ ತೋರಿಸ್ಕೊಳ್ಳಿಲ್ಲ, ಒಳಗಿನಿಂದ ಇತ್ತು ಮಗ ಇಷ್ಟು ಕೀರ್ತಿ ಖ್ಯಾತಿಯನ್ನು ಪಡಿತಾ ಇದ್ದಾನೆ ಅಂತ ಮನಸ್ಸಿನೊಳಗೆ ಇತ್ತು, ಆದರೆ ಹೊರಗೆ ವ್ಯಕ್ತಪಡಿಸ್ಲೇ ಇರಲಿಲ್ಲ. ಯಾಕಂದರೆ ಅಹಂಕಾರ ಬರಬಾರ್ದು, ಹಾಂಭಾವ ಬರಬಾರ್ದು ಅಂತ. ಅದು ನಿಮ್ಮ ಕುಟುಂಬದ ದೈವಾರಾಧನೆಗೆ, ಅದೇ ರೀತಿ ನಿಮ್ಮ ಕುಟುಂಬದ ಪಾರಂಪರಿಕವಾದಂಥ ಅರಮನೆಗಳು, ಗುತ್ತು ಚಾವಡಿಗಳು, ಧರ್ಮದ ಚಾವಡಿಗಳು, ಧರ್ಮದ ಗದ್ದಿಗೆಗಳು, ಗ್ರಾಮದಲ್ಲಿರತಕ್ಕಂಥ ಪವಿತ್ರವಾದಂಥ ಸಾನ್ನಿಧ್ಯಗಳು, ಮುನಿಗಳ ಸಾಧು ಸಂತರ ವೃಂದಾವನಗಳು, ಇದನ್ನು ಮಕ್ಕಳಿಗೆ ತಿಳಿ ಹೇಳುವಂಥ ಪ್ರಯತ್ನ ಇವತ್ತು ಸಮಾಜದಲ್ಲಿ ಹೇಳುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಒಂದು ಯೋಚನೆ ಮಾಡಿ, ಇಡೀ ದೇಶದಲ್ಲಿ ಜಗತ್ತಲ್ಲಿ ಪ್ರತಿ ಸೆಕೆಂಡಿಗೆ ಜನ್ಮ ತಾಳುವಂಥ ಮಹಾತ್ಮ ಇದ್ದರೆ ಅದು ಈ ಭಾರತ ದೇಶದಲ್ಲಿ. ಪ್ರತಿ ಸೆಕೆಂಡಿಗೆ ಮಹಾತ್ಮರ ಸಮಾಧಿ ಇರೋದು ಭಾರತ ದೇಶದಲ್ಲಿ. ಪವಿತ್ರವಾದಂಥ ಗಂಗೆ, ತುಗಿಗೆ, ನರ್ಮದಾ, ನೇತ್ರಾವತಿ ಅಂತ ಪವಿತ್ರವಾದಂಥ ವಾಹಿನಿ ಇರೋದು ಈ ದೇಶದಲ್ಲಿ. ತಾಯಂದಿರ ಗರ್ಭಾಂಬುದಿಯಲ್ಲಿ
ತಾಯಂದಿರ ಗರ್ಭಾವಧಿಯಲ್ಲಿ ಎಷ್ಟೋ ಸಾಧು ಸಂತರು, ಮುನಿಗಳು, ರಾಮ, ಕೃಷ್ಣ, ಎಂತೆಂಥ ದೇವತಾ ಶಕ್ತಿಗಳು, ತೀರ್ಥಂಕರರು ಜನ್ಮ ತಾಳಿದಂಥ ಈ ದೇಶದ ತಾಯಂದಿರ ಗರ್ಭಾಂಬುದಿಯಲ್ಲಿ ಇದು ಯಾವುದೇ ಜಗತ್ತಲ್ಲಿ, ಯಾವುದೇ ರಾಷ್ಟ್ರದಲ್ಲಿ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಈ ದೇಶದಲ್ಲಿ ಹುಟ್ಟಿದ್ದೇ ಸೌಭಾಗ್ಯ, ಮಾಳದ ಮಣ್ಣಿನಲ್ಲಿ ಹುಟ್ಟಿದ್ದೇ ಸೌಭಾಗ್ಯ, ಬ್ರಹ್ಮಲಿಂಗೇಶ್ವರನ ಸೇವೆ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದ್ದೇ ಸೌಭಾಗ್ಯ. ಪೂಜಾರಿಯವರು ಭಾಳ ಚೆನ್ನಾಗಿ ಹೇಳಿದರು, ಇವತ್ತು ದೇವಸ್ಥಾನ ಕಟ್ಟೋದು ದೊಡ್ಡದಲ್ಲ. ಇವತ್ತು ದೇವಸ್ಥಾನ ಕೋಟಿಯ ದೇವಸ್ಥಾನವನ್ನು ಕಟ್ಟಲಿಕ್ಕೆ ನಾವು ಭಾಳ ಹುಷಾರಿದ್ದೇವೆ, ಸಮರ್ಥರಿದ್ದೇವೆ. ಆದರೆ ದೇವಸ್ಥಾನವನ್ನು ನಡೆಸುವಲ್ಲಿ ನಾವು ವಿಫಲರಾಗಿದ್ದೇವೆ. ಯೋಚನೆ ಮಾಡಿದ್ದೇವಾ? ಎಲ್ಲಿ ಕೂಡ ಹೋಗಿ ಸುರಿತೇವೆ ದುಡ್ಡು, ದೊಡ್ಡ ದೊಡ್ಡ ದೇವಸ್ಥಾನ ನೋಡ್ತೇವೆ, ಯಾತ್ರೆ ಮಾಡ್ತೇವೆ, ಎಲ್ಲವೂ ಮಾಡ್ತೇವೆ. ಕುಟುಂಬದ ದೇವರಲ್ಲಿ ಹೋಗಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಕುಟುಂಬದ ದೇವರಿಗೆ, ಗ್ರಾಮ ದೇವಸ್ಥಾನಕ್ಕೆ, ಬಸ್ತಿಗೆ, ಅಲ್ಲಿ ಇಲ್ಲಿ ಕೊಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಇದನ್ನು ನಾವು ಯೋಚನೆ ಮಾಡಬೇಕು. ನಾವು ಸಂಪಾದನೆ ಮಾಡಿದ ಒಂದಷ್ಟು ಮೌಲ್ಯವನ್ನು ಇಂಥ ಸಾನ್ನಿಧ್ಯಕ್ಕೆ ಕೊಡೋದು ಮಾತ್ರ ಅಲ್ಲ, ಈ ಸಾನ್ನಿಧ್ಯದಲ್ಲಿ ಕೂಡ, ಗ್ರಾಮ ದೇವಸ್ಥಾನದಲ್ಲಿ ಕೂಡ ಅಲ್ಲಲ್ಲಿ ಒಂದು ಟ್ರಸ್ಟ್ ಮಾಡಿ, ನಿಮ್ಮ ಗ್ರಾಮದಲ್ಲಿ ಕಡುಬಡವರು, ಅಂಗವಿಕಲರು, ರೋಗಿಗಳು ಇದ್ದವರ ಸೇವೆಗೆ ಆ ಟ್ರಸ್ಟಿನಿಂದ ವರ್ಷಕ್ಕೆ ಒಂದಿಷ್ಟು ಸಹಾಯವನ್ನು ಮಾಡತಕ್ಕಂಥ ವ್ಯವಸ್ಥೆ ಆಗಲಿ. ಸೋಷಲ್ ವೆಲ್ಫೇರ್ ಮೋಸ್ಟ್ ಇಂಪಾರ್ಟೆಂಟ್ ಜೀವನದಲ್ಲಿ. ಇದು ಇಡೀ ಹಿಂದೂ ಸಮಾಜದಲ್ಲಿ ಇದು ದೌರ್ಬಲ್ಯಕ್ಕೆ ಕಾರಣ ಆಗಿದೆ. ನಾವು ದೇವರಿಗೆ ಚಿನ್ನ, ಆಭರಣ, ಬೆಳ್ಳಿ, ವೈಡೂರ್ಯ ಎಲ್ಲ ತುಂಬಿಸ್ತೇವೆ. ಆದರೆ ಮತ್ತೆ ಏನು ಯೋಚನೆ ಮಾಡಿದ್ದೇವ? ಶಬರಿಮಲೆಯಲ್ಲಿ ಭಾಳಷ್ಟು ಚಿನ್ನ ಕೊಟ್ಟರು, ದೊಡ್ಡ ದೊಡ್ಡ ಚಿನ್ನದ ವ್ಯವಸ್ಥೆ ನಡೆಯಿತು, ಕಡೆಗೆ ಚಿನ್ನವೇ ಮಾಯ ಆಯಿತು. ಅದೇ ರೀತಿ ದೇವಸ್ಥಾನದ ಸಂಪತ್ತನ್ನು ಸದ್ಬಳಕೆ ಮಾಡಿ, ದುರುಪಯೋಗ ಆಗದಂತೆ ಅದನ್ನು ಸದ್ಬಳಕೆ ಮಾಡತಕ್ಕಂಥ ಪ್ರವೃತ್ತಿಯಲ್ಲಿ ಪ್ರತಿ ದೇವಸ್ಥಾನಗಳು, ಭಜನಾ ಮಂದಿರಗಳು, ಶ್ರದ್ಧಾ ಕೇಂದ್ರಗಳು ಸಮಾಜಕ್ಕೂ ಒಂದಿಷ್ಟು ಕೊಡುವಂಥ ಪರಿಸ್ಥಿತಿಯನ್ನು ಎಲ್ಲರೂ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದನ್ನು ನಾನು ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಪೂಜೆ ಮಾಡಿ, ಯಾಗ ಮಾಡಿ, ಭಜನೆ ಮಾಡಿ, ಎಲ್ಲವೂ ಮಾಡಿ, ಆದರೆ ಸಮಾಜಕ್ಕೆ ಏನು ಕೊಡ್ತೀರಾ? ದೇವಸ್ಥಾನದಿಂದ ಬಡವರಿಗೆ ಏನು ಮಾಡ್ತೀರಾ? ದೇವಸ್ಥಾನದಲ್ಲಿ ಅಂಗವಿಕಲರ ಸೇವೆ ಮಾಡಿ, ದೊಡ್ಡ ದೊಡ್ಡ ರುಜಿನದಿಂದ ಬಳಲತಕ್ಕಂಥ ಎಷ್ಟು ಬಡ ಸಂಸಾರಗಳಿದೆ, ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲದ ಬಳಲತಕ್ಕಂಥ ಸಂಸಾರಗಳಿದೆ. ಅವುಗಳಿಗೆ ಸಹಾನುಭೂತಿ ತೋರಿಸತಕ್ಕಂಥ ಕೆಲಸ ಇವತ್ತು ಶ್ರದ್ಧಾ ಕೇಂದ್ರಗಳಿಂದ ಆಗಬೇಕಾಗಿದೆ. ಆ ಪ್ರಯತ್ನದಲ್ಲಿ ಎಲ್ಲ ಸಂಪತ್ತನ್ನು ಸದ್ವಿನಿಯೋಗ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾಗಿದೆ. ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಒಂದು ಪಣೋಲ್ದ ಬೈಲು ಕ್ಷೇತ್ರ ಅಂತ ಇದೆ, ಭಾಳ ದೊಡ್ಡ ಕ್ಷೇತ್ರ. ಅಲ್ಲಿ ಕೇಸ್ ನಡೀತಾ ಇದೆ. 15-20 ವರ್ಷದಿಂದ ಕೇಸ್ ನಡೀತಾ ಇದೆ. ತಿಂಗಳು ಅಲ್ಲಿ ಖಾಲಿ ಕಾಣಿಕೆ ಡಬ್ಬಿ ಲೆಕ್ಕಾಚಾರ ಮಾಡಿದರೆ 23, 24, 25 ಲಕ್ಷ ದುಡ್ಡು ಬರ್ತಾ ಇರ್ತದೆ ಭಕ್ತರಿಂದ. ಅದು ಇವತ್ತು ಕೋರ್ಟಲ್ಲಿದೆ. ದುಡ್ಡು ಸದ್ಬಳಕೆ ಆಗ್ತಾಯಿಲ್ಲ. ಒಂದು ವೇಳೆ ಆ ದುಡ್ಡು ಸದ್ಬಳಕೆ ಆದರೆ ನಮ್ಮ ಬಂಟ್ವಾಳ ತಾಲೂಕಿನ ಎಲ್ಲ ಗ್ರಾಮವನ್ನು ಅಭಿವೃದ್ಧಿ ಮಾಡ್ಬೋದು. ಅಷ್ಟು ಸಂಪತ್ತಲ್ಲಿ ಸೇರ್ತದೆ, ಭಕ್ತರ ಸಂಪತ್ತದು. ನಾನು ಹೇಳೋದು, ಇಂಥ ಕ್ಷೇತ್ರಗಳು ನಮ್ಮಲ್ಲಿ ಭಾಳಷ್ಟು ಇದೆ, ವಕೀಲರಿಗೆ ಗೊತ್ತಿರ್ಬೋದು, ಭಾಳಷ್ಟು ಇದೆ. ಅದರ ಬಗ್ಗೆ ನಾವು ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ ಇಡೀ ಸಮಾಜ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಭಾಳ ಸಂತೋಷ ಆಯಿತು. ಮಾಳ ಗ್ರಾಮದ ಈ ಪರಿಸರದಲ್ಲಿ ಇವೆಲ್ಲ ಭಾಳ ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದೀರಾ. ಬ್ರಹ್ಮಲಿಂಗೇಶ್ವರ ವೀರಭದ್ರನ ಪ್ರತಿಷ್ಠಾಪನೆ ಮಾಡಿದ್ದೀರಾ. ನಾನು ಹೇಳೋದು ಇಷ್ಟೇ, ಯಾವ ಗೊಂದಲಕ್ಕೂ ಆಸ್ಪದ ಕೊಡಬೇಡಿ. ನೀವೆಲ್ಲ ಪ್ರೀತಿಯಲ್ಲಿರಿ, ಒಗ್ಗಟ್ಟಲ್ಲಿರಿ, ಭಾವನಾತ್ಮಕವಾಗಿರಿ. ದೇವಸ್ಥಾನಕ್ಕೆ ಬಂದಾಗ ಎಲ್ಲರ ಒಡನಾಟದಲ್ಲಿರಿ. ಎಲ್ಲರೂ ನಮ್ಮವರೇ, ಯಾರೂ ಕೆಟ್ಟವರಿಲ್ಲ. ಈ ಜನ್ಮಕ್ಕೆ ಬಂದಾಗ ಒಳ್ಳೆಯದು ಕೆಟ್ಟದನ್ನು ಎಲ್ಲರೂ ಇಟ್ಕೊಂಡು ಬಂದಿದ್ದಾರೆ. ಯಾರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರೇ. ಆದರೆ ಒಳ್ಳೆಯವರನ್ನು, ಕೆಟ್ಟವರನ್ನು ಪರಿವರ್ತನೆ ಮಾಡುವುದು, ಪರಿಮಾರ್ಜನೆ ಮಾಡೋದು ನಮ್ಮ ಪ್ರೀತಿಯಲ್ಲಿರೋದು, ಅಂತಃಕರಣ ಪರಿಶುದ್ಧತೆಯಲ್ಲಿರೋದು. ಅದನ್ನು ಈ ದೇಶದ ಎಲ್ಲ ಸಾಧು ಸಂತರು ಮಠದ ಒಳಗಿರುವುದಕ್ಕಿಂತ ಮಠದ ಹೊರಗೆ ಸಮಾಜಮುಖಿ ಬೆಳವಣಿಗೆಗೆ, ಸಮಾಜದ ಒಟ್ಟಿಗೆ ದುಡಿಯುವಂಥ ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿ ಇದೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು.
ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈ ವೈಭವದ ಸಂಭ್ರಮ ಈ ಕ್ಷೇತ್ರದಲ್ಲಿ ಆಗೋದು ಮಾತ್ರ ಅಲ್ಲ, ಮಾಳ ಗ್ರಾಮಕ್ಕೆ ಇದೊಂದು ಉತ್ಸಾಹದ ಕೇಂದ್ರ. ಮಾಳ ಗ್ರಾಮಕ್ಕೆ ಒಬ್ಬ ತಪಸ್ವಿಯಿಂದ ಈ ಸಾನ್ನಿಧ್ಯ ಉದ್ಭವಿಸಿದಂಥ ಕ್ಷೇತ್ರ ಇದು. ಆ ತಪಸ್ವಿಯ ಮಹತ್ವವನ್ನು ತಾವೆಲ್ಲರೂ ಅರ್ಥ ಮಾಡಿಕೊಂಡು ಈ ಮೂಡಬಿದ್ರೆ, ಕಾರ್ಕಳ ಈ ಪರಿಸರ ಜೈನ ಪರಂಪರೆಯ ಮುನಿಗಳ ಪಾದಸ್ಪರ್ಶದಿಂದ ಪುನೀತವಾದಂಥ ಮಣ್ಣು ಇದು. ಎಷ್ಟೋ ಮುನಿಗಳಿಗೆ ಅಂದ ತ್ಯಾಗ ಭೂಮಿಯಾಗಿರತಕ್ಕಂಥ ಶಕ್ತಿ ಇದು. ನಲ್ಲೂರಿನ ಬಸ್ತಿಯಲ್ಲಿ ಮಾಯಾವಿಯಾಗಿ ಆ ಆನೆಯನ್ನು ಮಾಯ ಮಾಡಿದಂಥ ಕ್ಷೇತ್ರ ಇದು. ಅದು ಮಣ್ಣು ಇದು, ಅರ್ಥ ಮಾಡಿಕೊಳ್ಬೇಕು. ಇಂಥ ಒಂದು ಶಕ್ತಿಯ ಕೇಂದ್ರ ಇರತಕ್ಕಂಥ ಈ ಪರಿಸರದಲ್ಲಿ ತಾವೆಲ್ಲರೂ ಭಾವನಾತ್ಮಕವಾಗಿ ಪ್ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿರುವಂಥದ್ದು ಅವಶ್ಯಕತೆ ಇದೆ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ನಾಳೆ ಬರಬೇಕು ಅಂತ ಹೇಳಿದರು. ನನಗೆ ನಾಳೆ ಬೆಳಗತದಿಂದ ರಾತ್ರಿವರೆಗೆ ಕಾರ್ಯಕ್ರಮ ಆಗಿ ಮತ್ತೆ ರಾತ್ರಿ ನಾನು ಬ್ಯಾಂಗ್ಳೂರಿಗೆ ಪ್ರವಾಸ, ಮರುದಿವಸ ಬೆಳಗತ ನಾನು 7 ಗಂಟೆಗೆ ಕಾರ್ಯಕ್ರಮ, ನಮ್ಮದು ಭಜನಾ ಸಂಕೀರ್ತನೆಯ ಕಾರ್ಯಕ್ರಮ, ಭಜನೋತ್ಸವ ಕಾರ್ಯಕ್ರಮ ಬ್ಯಾಂಗ್ಳೂರಿನ ಬಂಟರ ಭವನದಲ್ಲಿ ನಡೀಲಿಕ್ಕಿದೆ. ಆ ಅನಿವಾರ್ಯತೆಯಿಂದ ನಾನು ಇವತ್ತು ಬಂದಿದ್ದೇನೆ. ಮತ್ತು ನಮ್ಮ ಜೈನರು, ಸ್ಪರ್ಶದ ಜೈನರು, ಸುಭಾಷ್ ಚಂದ್ರು, ನಾವೆಲ್ಲ ಭಾಳ ಪ್ರೀತಿಯಲ್ಲಿ ಒಡನಾಟದಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಅವರ ಜೊತೆಯಲ್ಲಿ ನಾವು ಇರ್ತೇವೆ. ಅವರ ಸಂಸ್ಥೆ ಕೂಡ ಇದೆ. ಸಂಸ್ಕೃತಿ, ಸಂಸ್ಕಾರ ಮತ್ತು ಭಾವನಾತ್ಮಕವಾದಂಥ ಪ್ರಕ್ರಿಯೆಯಲ್ಲಿ ಅವರ ಸರಳತ್ವ ಮತ್ತು ಸಜ್ಜನಿಕೆ ನಮಗೆಲ್ಲ ಒಂದು ಸಮಾಜಕ್ಕೆ ಒಳ್ಳೆಯ ಶಕ್ತಿಯನ್ನು ಆ ಪರಿಸರದಲ್ಲಿ ಕೊಡ್ತಾ ಬಂದಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ಮತ್ತು ಈ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥ ಎಲ್ರಿಗೂ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರೂ, ಡಾಕ್ಟ್ರು ಭಾಳ ಚೆನ್ನಾಗಿ ಮಾತಾಡಿದರು. ಈ ಹಳೆ ಡಾಕ್ಟ್ರಿಗೆ ಭಾಳ ಶಕ್ತಿ ಇರ್ತದೆ, ಈ ಹೊಸ ಡಾಕ್ಟ್ರಿಗೆ ಸ್ವಲ್ಪ ಕಡಿಮೆ ಇರ್ತದೆ. ಹಳೆ ಡಾಕ್ಟ್ರು ಎಷ್ಟೋ ವರ್ಷದ ತಪಸ್ಸು ಇರ್ತದೆ ಅವರ ಜೊತೆಯಲ್ಲಿ. ಅವರು ಮೌಲ್ಯ ನೋಡಿ ಮದ್ದು ಕೊಡೋದಲ್ಲ, ರೋಗಿಗೆ ಪರಿಣಾಮ ಆಗಲಿ ಅಂತ ಅವರು ಮದ್ದು ಕೊಡೋದು. ಆ ಒಳ್ಳೆಯ ಮನಸ್ಸಲ್ಲಿ ಮದ್ದು ಕೊಡ್ತಾರೆ. ಆ ಕಾಲಕ್ಕೂ ಈ ಕಾಲಕ್ಕೂ ತುಂಬ ಗಜಗಜಾಂತರ ವ್ಯತ್ಯಾಸ ಇದೆ. ಒಳ್ಳೆ ಡಾಕ್ಟ್ರು ಇದ್ದಾರೆ, ಒಳ್ಳೆಯ ಶುಶ್ರೂಷೆ ಮಾಡುವವರಿದ್ದಾರೆ. ಈಗಲೂ ಭಾಳ ವಿಜ್ಞಾನ ಮುಂದುವರೆದಿದೆ, ತುಂಬ ಪರಿಣಾಮ ಆಗುವ ಡಾಕ್ಟ್ರು ಬಂದಿದ್ದಾರೆ. ಆದರೆ ಇನ್ನು ಮುಂದಿನ ಮಕ್ಕಳು ಕೂಡ ಇದೇ ರೀತಿಯ ಡಾಕ್ಟ್ರ್ ಆಗಲಿ ಅಂತ ತಾಯತ್ಲಿ ಬೇಡ್ತಾ ಇರ್ತೇನೆ. ಈಗ ಯಾರು ಕೇಳಿದರು, ಮನೆಯಲ್ಲಿ ಕೇಳಿದರೆ ಡಾಕ್ಟ್ರು, ಇಂಜಿನಿಯರ್ ಎರಡೇ ಪದ ಬರೋದು. ನಾನು ಎಷ್ಟೋ ಮಕ್ಕಳಲ್ಲಿ ಕೇಳ್ತೀನಿ, ಡಾಕ್ಟ್ರು, ಇಂಜಿನಿಯರ್. ಡಾಕ್ಟ್ರಾಗಿ ಏನು ಮಾಡ್ತಿ, ಹೇಗೆ ನೀನು ಮಾಡ್ತಿ, ಹೇಗೆ ಸವಾಲು ಎದುರಿಸ್ಬೋದು, ಈಗಿನ ಪರಿಸ್ಥಿತಿಯಲ್ಲಿ ಎಷ್ಟೆಷ್ಟು ಸವಾಲುಗಳು ಬರ್ತದೆ, ಅದರ ಅನುಭವ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅದರಿಂದ ಮತ್ತೆ ಅವರು ವ್ಯಥೆ ಪಡೋದು ಅಥವಾ ಸವಾಲನ್ನು ಎದುರಿಸ್ಲಿಕ್ಕಾಗದೇ ಇರೋದು, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಆ ಆಸ್ಪದ ಆಗದೇ ಇರಲಿ, ಇಂಥ ಡಾಕ್ಟ್ರ ಆದರ್ಶ ಮತ್ತು ಅವರ ಸಾರ್ಥಕತೆಯ ಬದುಕು ನಾವು ಜೊತೆಯಲ್ಲಿ. ನಮ್ಮಲ್ಲಿ ಒಂದು ಡಾಕ್ಟ್ರ್ ಇದ್ದಾರೆ, ಆವತ್ತಿನಿಂದ 10 ರೂಪಾಯಿ, ತಪ್ಪಿದರೆ 20 ರೂಪಾಯಿ ಅವರ ಮದ್ದಿಗೆ. ಇವತ್ತಿಗೂ 20 ರೂಪಾಯಿ, ಆದರೆ ಮದ್ದು ಅಷ್ಟೇ ಪರಿಣಾಮ ಆಗ್ತದೆ. ಆ ಹಳೇ ಕಾಲದ ಪೇಷಂಟ್ಗಳು ಅವ್ರ ಹತ್ರ ಈಗಲೂ ಹೋಗ್ತಾ ಇರ್ತಾರೆ. ನಾನು ಒಂದು ದಿವಸ ಕೇಳಿದೆ, ಡಾಕ್ಟ್ರೇ ಹೇಗೆ ಆಗ್ತದೆ ನಿಮಗೆ, ನೀವು 10 ರೂಪಾಯಿ 20 ರೂಪಾಯಿ ತೊಗೊಳ್ತಾ ಇರ್ತೀರಿ, ಏನಾಗ್ತದೆ? ಇಲ್ಲ, ನಾನು ಆವತ್ತಿನಿಂದ ಇವತ್ತಿನ ನೆಮ್ಮದಿಯಲ್ಲಿ ಜೀವನ ಮಾಡಿದ್ದೆ. ನಾನು 77 ವರ್ಷ ಆಯಿತು, ನನಗೆ ಯಾವ ಕಾಯಿಲೆ ಇಲ್ಲ, ಈಗಲೂ ಫಿಟ್ನೆಸ್ಸಲ್ಲಿದ್ದೇನೆ. ಬೆಳಗತ್ತೆ ಕ್ಲಿನಿಕ್ಕಿಗೆ ಹೋದರೆ ಮಧ್ಯಾಹ್ನ ಇಡ್ತಾರೆ, ಆಮೇಲೆ ಪುನಃ ಸಾಯಂಕಾಲ ಬರ್ತಾರೆ, ರಾತ್ರಿವರೆಗೆ ಇರ್ತಾರೆ. ಅವರ ನ್ಯಾಯ ಕೊಡ್ತಾರೆ ಅಂತ. ವಕೀಲರು ನ್ಯಾಯ ಕೊಡೋದು ಇಷ್ಟು ಸುಲಭ ಇಲ್ಲ ಇವತ್ತಿನ ಕಾಲದಲ್ಲಿ. ಯಾಕೆಂತೇಳಿದರೆ, ಇವತ್ತು ನಾನು ನೇರವಾಗಿ ಮಾತಾಡುವವ, ಯಾವುದನ್ನು ಮುಚ್ಚುಮರೆ ಇಲ್ಲದೆ ಮಾತಾಡುವವ, ಇವತ್ತಿನ ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಆಗತಕ್ಕಂಥ ಅನ್ಯಾಯ ಬೇರೆ ಯಾವ ಕ್ಷೇತ್ರದಲ್ಲಿ ಆಗೋದಿಲ್ಲ. ಪಾಪ ವಕೀಲರು ಎಷ್ಟು ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಮಾಡ್ಬೋದು, ಹೋರಾಟ ಮಾಡ್ಬೋದು. ಪ್ರಾಮಾಣಿಕತೆಯ ಮೌಲ್ಯ ಇವತ್ತು ಸೀಮಿತವನ್ನು ಕಳ್ಕೊಳ್ತಾ ಇರ್ತದೆ. ಅದನ್ನು ಎಚ್ಚರಿಸುವಂಥ ಕೆಲಸ ಯಾರು ಮಾಡಬೇಕು? ಜನಪ್ರತಿನಿಧಿಗಳ ಜೊತೆಗೆ ಈ ದೇಶದ ಪ್ರಜೆಗಳು ಮಾಡಬೇಕು. ವಕೀಲರೇ ಮಾಡಿದರೆ ಸಾಕಾಗೋದಿಲ್ಲ. ಈ ಸಾಮತ ಎಲ್ಲಿವರೆಗೆ ಈ ದೇಶದಲ್ಲಿ ಇರುವುದಿಲ್ವೋ ಅಲ್ಲಿಯವರೆಗೆ ಇದು ಸ್ವಸ್ಥವಾಗಿರಲಿಕ್ಕೆ ಆಗೋದಿಲ್ಲ. ಅದು ಸ್ವಸ್ಥವಾಗಿರಬೇಕು ಅಂತ ಇದ್ದರೆ ಮಾನವೀಯ ಮೌಲ್ಯ ಕೂಡ ಅಲ್ಲಿ ಇರಬೇಕು. ಅದರ ಜೊತೆಯಲ್ಲಿ ಸಹಭಾಗಿತ್ವ,
ಸಮಾನತೆ, ಮಾನವೀಯತೆ, ಕೃತಜ್ಞತೆ, ಉಪಕಾರ ಸ್ಮರಣೆ. ಉಪಕಾರ ಸ್ಮರಣೆ ಇಲ್ಲದೇ ಇದ್ದರೆ ನೀವು ಇನ್ನೂ 1000 ದೇವಸ್ಥಾನ ಕಟ್ಟಿ, ಬಸ್ತಿ ಕಟ್ಟಿ, ಮಂದಿರ ಕಟ್ಟಿ, ಯಾವುದೇ ದಾನ ಧರ್ಮ ಮಾಡಿ, ಕೃತಜ್ಞತಾ ಮನೋಭಾವ ದೊಡ್ಡ ಶಕ್ತಿ. ನಿಜವಾದ ಭಗವಂತ ಅವ. ಗರ್ಭಗುಡಿಯಲ್ಲಿ ಹಿರಿಯರು ನರಸಿಕೊಂಡು ಅರಸಿಕೊಂಡು ಇದ್ದರೆ, ಅವರನ್ನು ನೀವು ಪೋಷಿಸಿದರೆ, ಅವರನ್ನು ಅರಸಿದರೆ, ಅದು ದೇವರ ದೊಡ್ಡ ಸೇವೆ. ಇದರಲ್ಲಿ ತುಂಬ ಫಲ ಇದೆ. ಅದನ್ನು ಮಕ್ಕಳಿಗೆ ಕಲಿಸಿ ನೀವು ಕಲಿಯುವಂಥ ಪ್ರಯತ್ನ ಮಾಡಿ. ಇದರ ಅವಶ್ಯಕತೆ ಇದೆ. ಅದನ್ನೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಭಗವಂತನ ಸೇವೆ ಇದರಲ್ಲಿರೋ. ಆದ್ದರಿಂದ ನಿಮಗೆಲ್ಲರಿಗೂ ದೇವರು ಒಳ್ಳೆಯ ಶಕ್ತಿ ಕೊಡಲಿ. ಈ ಕ್ಷೇತ್ರ ಇನ್ನಷ್ಟು ಬೆಳಗಲಿ, ಮಾಳ ಗ್ರಾಮ ಬೆಳಗಲಿ. ಶಾಲೆಯ ಕಾರ್ಯ ಪೂಜಾರಿಯವರು ಆಗಬೇಕು ಅಂತ ಹೇಳಿದರು. ಮುಂದಿನ ದಿವಸದಲ್ಲಿ ಶಾಲೆಯ ಅಭಿವೃದ್ಧಿ ಕಾರ್ಯಕ್ಕೆ ಎಲ್ರಿಗೂ, ಮಾಳದ ಜನರಿಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರೀತಿಸಿ. ಇವತ್ತು ನೀವು ಭಾಳ ಚೆನ್ನಾಗಿ ಬ್ರಹ್ಮಕಲಶ ಮಾಡಿದ್ದು, ಭಾಳ ಸಂತೋಷ ಆಯಿತು. ನಾಳೆ ಬ್ರಹ್ಮಕಲಶ, ಇನ್ನು 2 ದಿವಸ ಬ್ರಹ್ಮಕಲಶ ಕಾರ್ಯಕ್ರಮ ಇದೆ. ಅದರ ಜೊತೆಯಲ್ಲಿ ಈ ಮಾಳ ಗ್ರಾಮದಲ್ಲಿ ಯಾವುದೇ ಜಾಗಕ್ಕೋಸ್ಕರ, ಬೇಲಿಗೋಸ್ಕರ, ನೀರಿಗೋಸ್ಕರ, ನನ್ನದು ಅಂತ ಒಡ್ಚಾಡೋಕ್ಕೋಸ್ಕರ, ಕೋರ್ಟು ಮತ್ತು ಸ್ಟೇಷನಿಗೋಸ್ಕರ ವಕೀಲರಿಗೆ ದುಡ್ಡಾಗಬೇಕು, ಅದು ತಪ್ಪಬಾರ್ದು. ಆದರೆ ನ್ಯಾಯೋಚಿತವಾಗಿ, ನ್ಯಾಯಸಂಬಂಧಿತವಾಗಿ ನೀವು ಅದನ್ನು ಮುಕ್ತ ಮನಸ್ಸಿನಿಂದ ಬಿಟ್ಟು ಎಲ್ಲರೂ ಒಟ್ಟಾಗಿ, ಹಿರಿಯರಿದ್ದಾರೆ, ವಕೀಲರನ್ನೇ ಕೂತ್ಕೊಂಡು ಬೇಕಿದ್ರೆ ನ್ಯಾಯಸಮ್ಮತವನ್ನು ತೀರ್ಮಾನ ಮಾಡಿ, ಅವರ ಮಧ್ಯಸ್ಥಿಕೆಯಲ್ಲಿ ಕೂತ್ಕೊಳಿಸಿ, ಎಲ್ಲರೂ ಯಾವುದೇ ರೀತಿಯ ನೀವು ಮನಸ್ಸಿನ ಸಂಘರ್ಷ ಇದೆ ಅದನ್ನು ದೂರ ಮಾಡಲಿಕ್ಕೆ ಪಂಚಾಯತಿಗೆ ಮಾಡಿ ಮುಗಿಸಿಬಿಡಿ. ಹಿರಿಯರಿದ್ದಾರೆ. ಯಾವುದೇ ಗೊಂದಲ ಮಾಳದಲ್ಲಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾಳ ಗ್ರಾಮ ಆಗಲಿ, ಅದಕ್ಕೆ ದೇವರು ಶಕ್ತಿ ಕೊಡಲಿ. ಇನ್ನಷ್ಟು ವೈಭವವನ್ನು ಕಾಣತಕ್ಕಂಥ ಸುಯೋಗವನ್ನು, ಹೆಗ್ಗಡ್ತಿ ಮನೆತನದ ಆ ಹಿರಿತನದ ಆ ಮಾಂಚೇತನ ಇನ್ನಷ್ಟು ಈ ಗ್ರಾಮವನ್ನು ಬೆಳೆಸಲಿಕ್ಕೆ ಶಕ್ತಿ ಕೇಂದ್ರವಾಗಿ ತಾಯಂದ್ರಿಗೂ ಶಕ್ತಿ ಕೊಡಿ. ಸಂಸ್ಕಾರ ಪಡ್ತಕ್ಕಂಥ ಶಕ್ತಿಯಾಗಿ ಹೆಗ್ಗಡ್ತಿ ಮನೆತನದ ಕೀರ್ತಿ ಸೂರ್ಯಚಂದ್ರರಿರುವ ಕಾಲಘಟ್ಟ ತನಕ ಈ ಮಣ್ಣಿನಲ್ಲಿ ರಾರಾಜಿಸುವುದರ ಮೂಲಕ, ಅನಂತನಾಥ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನವರ ಅನುಗ್ರಹದ ಮೂಲಕ, ಬ್ರಹ್ಮಲಿಂಗೇಶ್ವರನ ಅನುಗ್ರಹದ ಮೂಲಕ ನಾನು ಭಾಳ ಭಜನೆ, ಹೆಗ್ಡೆಯವರು ನಾವು ಭಜನಾ ಕಮ್ಮಟ ಮಾಡಿ ಪ್ರಾರಂಭ ಮಾಡಿದ್ವಿ. ಉದ್ದೇಶ, ವಿಜ್ಞಾನ ಮುಂದಾರಿತಾ ಇದೆ, ಅಂಧಕಾರ ಇವತ್ತು ತೊಳಲ್ತಾ ಇದೆ, ಅತಿ ಬುದ್ಧಿವಂತಿಕೆ ಸಮಾಜದಲ್ಲಿ ಕಾಡ್ತಾ ಇದೆ, ಮಕ್ಕಳಿಗೆ ಸಂಸ್ಕಾರದ ಮೈಲೋಹಿತವಾದಂಥ ಬದುಕು, ಅರ್ಥ ವ್ಯವಸ್ಥೆ ಇಲ್ಲದೆ ಅದು ಗೊಂದಲದಲ್ಲಿ ಆಗತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಭಜನಾ ಕಮ್ಮಟ ಪ್ರಾರಂಭ ಮಾಡಿದ್ವಿ. ಅದರಲ್ಲಿಯೂ ಒಂದು 5-10 ವರ್ಷ ಹೋದಾಗ ಪುನಃ ಒಂದು ಚಿಂತನೆ ಆಯಿತು ನನಗೆ, ಇದನ್ನು ಮಕ್ಕಳಲ್ಲಿ ನಾವು ಏನಾದರೂ ಮಾಡಿ ಅಭಿರುಚಿ ಹುಟ್ಟಿಸದಿದ್ದರೆ ಇದು ಮುಂದೆ ಪರಿಣಾಮ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ನೃತ್ಯ ಭಜನೆ ಶುರು ಮಾಡಿದ್ವಿ. ಆ ನೃತ್ಯ ಭಜನೆ ಭಾಳ ಪರಿಣಾಮ ಆಯಿತು. ಇಚ್ಛೆ ಸೂಚಕ ಎಳೆಯ ಮಕ್ಕಳಲ್ಲಿ ಕೂಡ ಭಜನೆಯಿಂದ ಎಬ್ಬಿಸುವಂಥ ಪ್ರಯತ್ನ ಮಾಡಿತ್ತು. ಇದು ಭಾಳ ಪರಿಣಾಮ ಆಯಿತು. ಆ ಮೂಲಕ ಜೈನ ವಿಲನ್ನಲ್ಲಿ ಜಿನ ಭಜನೆ ಪ್ರಾರಂಭ ಆಯಿತು. ಜಿನ ಭಜನೆ ಸ್ಪರ್ಧೆಗಳು ಪ್ರಾರಂಭ ಆಯಿತು. ಜಿನ ಭಜನೆ ವೈಭವ ಪ್ರಾರಂಭ ಆಯಿತು. ಜಿನ ಭಜನೆಯಿಂದ ಜಿನ ಭಜನೆಯ ಮೂಲಕ ಗುಣಗಾನ ಆಯಿತು. ತ್ಯಾಗಮೂರ್ತಿಯ ಎಲ್ಲ ಶಕ್ತಿಯ ಪ್ರಭಾವ ಅಲ್ಲಿ ವಿಕೇಂದ್ರೀಕರಣವಾಯಿತು. ಆ ಮೂಲಕ ಸಮಾಜಕ್ಕೆ ದೊಡ್ಡ ಶಕ್ತಿ ಆಯಿತು. ಆದ್ದರಿಂದ ಇಂಥ ಒಂದು ಭಜನೆಯಿಂದ, ನಾನು ಆಗಲೇ ಹೇಳಿದೆ, ಋಣಾತ್ಮಕವಾದಂಥ ದೌರ್ಬಲ್ಯವನ್ನು ನಿಗ್ರಹಿಸ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಇದ್ದರೆ ಅದು ಭಜನೆಗೆ. ಧನಾತ್ಮಕವಾಗಿ ಪ್ರತಿಕ್ರಿಯಿಸ್ತಕ್ಕ ಮಹಾಶಕ್ತಿಯ ತಪಸ್ಸಿರೋದು ಭಜನೆಯ ಮೂಲಕ. ಆದ್ದರಿಂದ ನಾನು ಹೇಳೋದಿದೆ, ಆಚಾರವಿಲ್ಲದ ನಾಲಗೆ ನಿಮ್ಮ ನೀಚ ಬುದ್ಧಿಯ ಬಿಡು ನಾಲಗೆ ಅಂತ ಭಾರಿ ಚೆನ್ನಾಗಿ ದಾಸಶ್ರೇಷ್ಠರ ಆ ಕಾಲದಲ್ಲಿ ಹೇಳಿದರು. ಆದ್ದರಿಂದ ಆಚಾರವಿಲ್ಲದ ನಾಲಗೆ ಆಗೋದು ಬೇಡ. ನೀಚ ಬುದ್ಧಿಯನ್ನು ಬಿಡತಕ್ಕಂಥ ಮನಸ್ಸನ್ನು ದೂರ ಮಾಡತಕ್ಕಂಥ ಪ್ರವೃತ್ತಿಯಲ್ಲಿ ನಾಮ ಸಂಕೀರ್ತನೆ ಶಕ್ತಿ ಆಗಬೇಕು ಅಂತ ಹೇಳ್ತಾ ಒಂದು ಹರಿನಾಮ ಸಂಕೀರ್ತನೆಯನ್ನು ಹೇಳ್ತಾನೆ. ಎಲ್ಲರೂ ಭಜನೆ ಮಾಡಿ, ಸಾಯಂ ಸಂಧ್ಯಾ ಭಜನೆ ಮಾಡಿದರೆ ಬಹಳ ಚೆನ್ನಾಗಿರ್ತದೆ. ಪ್ರತಿ ಮನೆಯಲ್ಲಿ ಜಿನ ಭಜನೆ ಮಾಡುವುದು, ಜಿನ ಭಜನೆಯೂ ಮಾಡ್ಬೋದು, ದೇವರ ಭಜನೆಯೂ ಮಾಡ್ಬೋದು, ಯಾವ ಶ್ಲೋಕವೂ ಹೇಳಬಹುದು. ಹಿಂದೂಗಳು ಜಿನ ಭಜನೆ ಸಹ ಮಾಡ್ಬೋದು. ಜಿನ ಭಜನೆ, ಹಿಂದೂಗಳ ಭಜನೆ ಮಾಡುವಂಥ ಹರಿನಾಮ ಸಂಕೀರ್ತನೆ ಜೈನರು ಮಾಡಬಹುದು, ಯಾರೂ ಮಾಡಬಹುದು. ದೇವರೊಬ್ಬನೇ, ನಾಮ ಹಲವು. ಇದನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲ ಕೊನೆಗೆ ಸೇರುವುದು ಒಂದೇ ಕಡೆ. ಯಾರು ಹೋದರೂ
ಕಡೆಗೆ ಸೇರುವುದು ಒಂದೇ ಕಡೆ. ನೀವೆಲ್ಲ ಬಂದದ್ದು ಭಗವಂತನ ಸಾಮ್ರಾಜ್ಯ. ಇದು ನಿಮ್ಮದಲ್ಲ, ಇದು ಭಗವಂತನ ಸಾಮ್ರಾಜ್ಯ. ಈ ಜಗತ್ತು ನಿಮ್ಮ ಒಳಗಿರತಕ್ಕಂಥ ಮೂಳೆ, ಮಾಂಸ, ರಕ್ತ ಇವು ಕೂಡ ನಿಮ್ಮದಲ್ಲ, ಇವು ಕೂಡ ನಿಮ್ಮದಲ್ಲ. ಕಡೆಗೆ ಅದು ಅಲ್ಲಿಗೆ ಸೇರುವುದು. ಆದ್ದರಿಂದ ಪ್ರಕೃತಿಗೆ ಸೇರ್ತದೆ, ಪ್ರಕೃತಿಯಲ್ಲಿ ವಿಲೀನ ಆಗ್ತೀರ. ಅದಕ್ಕೋಸ್ಕರ ಹರಿಭಜನೆ ಮಾಡಿ. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ಪಾಂಡುರಂಗ 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 ಹರಿ, ಪಾಂಡುರಂಗ 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 ಹರಿ, ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ರಾಮ ಕೃಷ್ಣ ಹರಿ ಮುರಾರಿ, ಚಿದಾನಂದ ಹರಿ ಯೋಗಾನಂದ ಹರಿ, ಚಿದಾನಂದ ಹರಿ ಯೋಗಾನಂದ ಹರಿ, ನಿತ್ಯಾನಂದ ಪರಮಾನಂದ ವಾಸುದೇವ ಹರಿ, ನಿತ್ಯಾನಂದ ಪರಮಾನಂದ ವಾಸುದೇವ ಹರಿ, ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ಪಾಂಡುರಂಗ 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 ಹರಿ, ಪಾಂಡುರಂಗ 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 ಹರಿ, ಅನಂತ ಮಹಿಮ ಹರಿ, ಅನಂತ ನಾಮ ಹರಿ, ಅನಂತ ಮಹಿಮ ಹರಿ, ಅನಂತ ನಾಮ ಹರಿ, ಕಲಿಯುಗ ವರದ ಸತ್ಯನಾರಾಯಣ ಹರಿ, ಕಲಿಯುಗ ವರದ ಸತ್ಯನಾರಾಯಣ ಹರಿ, ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ಪಾಂಡುರಂಗ 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 ಹರಿ, ಪಾಂಡುರಂಗ 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 ಹರಿ, ಪಾಂಡುರಂಗ ಹರಿ ವಿಠ್ಠಲ ವಿಠ್ಠಲ ಹರಿ, ಪಾಂಡುರಂಗ ಹರಿ ವಿಠ್ಠಲ ವಿಠ್ಠಲ ಹರಿ, ಪಾಂಡುರಂಗ ಹರಿ ಪಂಡರಿನಾಥ ಹರಿ, ಪಾಂಡುರಂಗ ಹರಿ ಪಂಡರಿನಾಥ ಹರಿ, ಪಾಂಡುರಂಗ ಹರಿ ಪಂಡರಿನಾಥ ಹರಿ, ಪಾಂಡುರಂಗ ಹರಿ ಪಂಡರಿನಾಥ ಹರಿ, ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ, ಪಾಂಡುರಂಗ 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 ಹರಿ, ಪಾಂಡುರಂಗ 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 ಹರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಈ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಕ್ಕೆ ಶುಭಾಶೀರ್ವಾದ ಮಾಡಿ ಮಂಜುನಾಥನ ಪ್ರಸಾದ ರೂಪದಲ್ಲಿ ದಾನವನ್ನು ಮಾಡಿದ ಪ್ರಕ್ರಿಯೆಯ ಮೂಲಕ ಅವರಿಗೆ ಇನ್ನಷ್ಟು ದೇವರು ಆರೋಗ್ಯ ಮತ್ತು ಇನ್ನಷ್ಟು ಈ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ವಿಶ್ವಾದ್ಯಂತ ಧರ್ಮಸ್ಥಳದ ಕೀರ್ತಿಯ ಧರ್ಮಪೀಠಕ್ಕೆ ಚ್ಯುತಿ ಬರದಂತೆ ಆ ಬ್ರಹ್ಮಲಿಂಗೇಶ್ವರ ಮತ್ತು ಇಲ್ಲಿಯ ಈ ಸಾನ್ನಿಧ್ಯ ಇನ್ನಷ್ಟು ಶಕ್ತಿಯನ್ನು, ವೀರಭದ್ರನ ಶಕ್ತಿ ನಿರಂತರವಾಗಿ ಶ್ರೀರಕ್ಷೆಯಾಗಿ ಬೆಳಗಿ ಬರಲಿ. ಇಲ್ಲಿ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರಿಗೂ ಅವರವರ ಕಾರ್ಯಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥ ಶಕ್ತಿ ಕೊಡಲಿ. ಜಗತ್ತಿಗೆ ಬರತಕ್ಕಂಥ ಗಂಡಾಂತರವನ್ನು
ಆಗತಕ್ಕಂಥ ಜಾಗತಿಕ ಯುಗದಿಂದ ಬೇರೆ ಬೇರೆ ರಾಷ್ಟ್ರದಿಂದ ಹೋಗಿ ಜೀವನೋಪಾಯಕ್ಕೆ ಹೋಗಿ ಜೀವನ ಮಾಡತಕ್ಕಂಥ ಎಷ್ಟೋ ಸಂಸಾರಗಳು ಇವತ್ತು ಕಂಗೆಟ್ಟಂತಿದೆ. ಉದ್ಯಮ ಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಉದ್ಯೋಗ ಕ್ಷೇತ್ರ, ಗ್ಯಾಸಿಗೆ ಬೇರೆ ಬೇರೆ ರೀತಿಯ ಗೊಂದಲ, ತೈಲದ ಬೆಲೆ ಏರಿಕೆಯಿಂದ ಮುಂದಿನ ದಿವಸದಲ್ಲಿ ಜಾಗತಿಕ ಮಟ್ಟಕ್ಕೆ ಆಗತಕ್ಕಂಥ ಆಘಾತಕಾರಿ ಘಟನೆಗಳಿಂದ ಮುಂದೆ ಯುದ್ಧ ಆಗದೆ ಎಲ್ಲವೂ ಸುಖಾಂತ್ಯ ಆಗುವವರೆಗೆ ತನಕ ದೇವರು ಶಕ್ತಿಯನ್ನು ಕೊಡಲಿ, ಜಗತ್ತನ್ನು ವಿಶ್ವಶಾಂತಿಯ ಮೂಲಕ ಪ್ರಾರು ಮಾಡಲಿ. ನೀವು ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ 2 ಹೊತ್ತು ಧ್ಯಾನ ಮಾಡಿಕೊಳ್ಳಿ, ನಾಮಸ್ಮರಣೆ ಮಾಡಿಕೊಳ್ಳಿ. ವಿಶ್ವಶಾಂತಿಗೋಸ್ಕರ ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಜಾಗತಿಕ ಯುಗ ಆಗದಂತೆ ಎಲ್ಲರೂ ಸಜ್ಜನಿಕೆಯಲ್ಲಿ ಸುಖಾಂತ್ಯವಾಗತಕ್ಕಂಥ ಯುದ್ಧದ ಮೂಲಕ ದೇಶಕ್ಕೆ, ಜಗತ್ತಿಗೆ, ರಾಷ್ಟ್ರಕ್ಕೆ ಬರತಕ್ಕಂಥ ಗಂಡಾಂತರದಿಂದ ಪಾರು ಮಾಡಿಕೊಳ್ಳಿ ಅಂತ ದೇವರ ಹತ್ರ 2 ಹೊತ್ತು ಎಲ್ಲರೂ ಪ್ರಾರ್ಥನೆ ಮಾಡಿ. ಮುಂದೆ ಬಂಟ್ವಾಳದ ಎಲ್ಲ ಯಕ್ಷಪ್ರಿಯರಿಂದ ಯಕ್ಷಗಾನ ಕಲಾ ಸೇವೆ ಕಲಾವಿದರು ಈಗ ಯಕ್ಷಗಾನ ನಡೆಸಿಕೊಳ್ಳಿಕ್ಕಿದ್ದಾರೆ. ಕೊನೆ ತನಕ ಇದ್ದು ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊಡೋದರ ಮೂಲಕ ಆ ಕಲಾ ಪ್ರತಿಭೆಗೆ ಇನ್ನಷ್ಟು ಶಕ್ತಿಯಾಗಿರತಕ್ಕಂಥ ಸೇವೆಯನ್ನು ಮಾಡತಕ್ಕಂಥ ಕರ್ತೃತ್ವ ಶಕ್ತಿಯ ಮೂಲಕ ಸಮಾಜವನ್ನು ಮುನ್ನಡೆಸಲಿಕ್ಕೆ ನಿಮಗೆಲ್ಲರಿಗೂ ಕಲೆ ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸುವುದರ ಮೂಲಕ, ಕಲಾರಾಧನೆ ಮಾಡುವುದರ ಮೂಲಕ, ನಾಟಕ ರಂಗ ಇರಬಹುದು, ಭರತನಾಟ್ಯ ಇರಬಹುದು, ಯಕ್ಷಗಾನ ಇರಬಹುದು, ಸಂಗೀತ ಕ್ಷೇತ್ರ ಇರಬಹುದು, ಭಜನಾ ಕ್ಷೇತ್ರ ಇರಬಹುದು, ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಕೊಡತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಈ ದೇಶದ ಕಲಾಭಿಮಾನಿಗಳಿಗೆ ಆ ಮಾತಾಯಿ, ಆ ಬ್ರಹ್ಮಲಿಂಗೇಶ್ವರ ಈ ಸಾನ್ನಿಧ್ಯದ ಶಕ್ತಿ ಎಲ್ಲವೂ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ನೇರ ಹೇಳುವಂಥದ್ದು, ಇದ್ದದ್ದನ್ನೇ ಹೇಳುವಂಥದ್ದು. ಸಾಧು ಸಂತರು ಬಿಟ್ಟು ಯಾರೂ ತಪ್ಪು ಮಾಡಿದರು ತಪ್ಪು ಅಂತಲೇ ಹೇಳುವಂಥ ಔದಾರ್ಯದಲ್ಲಿ ಏನಾದರೂ ಮಾತಾಡಿದ್ರಲ್ಲಿ ನಿಮ್ಮ ಮನಸ್ಸಿಗೆ ಘಾಸಿಯಾಗಿದ್ದರೆ ತಪ್ಪು ತಿಳ್ಕೊಳ್ಬೇಡಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಜಗತ್ತಿನ ಸ್ಥಿತಿ ಇವತ್ತು ಆ ಥರ ಇರೋದರಿಂದ ಸಮಾಜಕ್ಕೆ ಮುಂದೆ ಏನೆಲ್ಲ ಆಘಾತಕಾರಿ ಘಟನೆಗಳು ಬರ್ಬೋದು ಇದರ ಮೂಲಕ ಅನ್ನುವಂಥ ಪೂರ್ವಜ್ಞಾನ ಭಗವಂತನಿಂದ ಬಂದದ್ರಿಂದ ಆ ನೋವಿನಿಂದ ನಾನು ಏನಾದರೂ ಹೇಳಿದ್ದೇನೆ ಅಂತ ಇದ್ದರೆ ಇದು ಸತ್ಯದ ಮಾತು, ಸತ್ಯಸಿದ್ಧವಾದ್ದು. ಯಾವುದೇ ಸ್ವಾರ್ಥ ಇಲ್ಲ ಈ ಮಾತಿನಲ್ಲಿ. ಯಾವುದೇ ನೋವಿನ, ಇಡೀ ವಿಶ್ವಶಾಂತಿಯಿಂದ, ಲೋಕವಾದ ಹಿತವನ್ನು ಬಯಸುವ ಉದ್ದೇಶದಿಂದ ಇದನ್ನು ಹೇಳಿದ್ದೇನೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಹೇಳ್ತಾ ಈ 2 ಮಾತುಗಳನ್ನು ಶ್ರೀ ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ್ ಚಿಂತನ್.